ಭಾಳ ಮಂದಿ ಫೋನ್ ಮಾಡಾಕತ್ತಾರಪ್ಪ, ಯಾಕೆ ಬಂದಿಲ್ಲ, ನಿನ್ನೇನು ಬಂದಿದ್ದಿಲ್ಲ. ಏನು ನಾನು ಬರೋ ಮುಂದೆ ಮಾಡಿದ್ರೆ ಏನು ರೀ ನೀವು ಆಶ್ರಮಕ್ಕೆ ಹೋಗಿರಿ ನೀವು ಅಂತ ಹಿಂಗಾಗಿತ್ತಪ್ಪ ಅಂತಂದು. ದಿನಾ ದಾರಿ ನೋಡ್ತಾರಂತ ಅವರು. ಹಿಂಗಾಗಿ ಪೂಜೆ ಅಂದರೆ ಎದಕ್ಕಂತಾರೆ? ಜೀವಿಗಳನ್ನು ಸಂತೋಷಗೊಳಿಸೋದು ಇದೇ ಪೂಜೆ. ಇದನ್ನು ಮಾಡೋದ್ರಿಂದ ನಿನಗೆ ಇಚ್ಛಿತ ಫಲಗಳು ದೊರೀತಾವ. ಫಲಾಪೇಕ್ಷೆ ಇರಲಿಲ್ಲ ಅಂತ ಕಣ್ಣು ಸ್ವಚ್ಛಕತೆ. ಏನು ಇನ್ನೊಬ್ಬರಿಗೆ ಹಿತ ಮಾಡೋದು, ಏನು ಪರೋಪಕಾರಾರ್ಥಮಿದಂ ಶರೀರಂ ಅಂತ. ಈ ಪೂಜೆ ಇಡಿ ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಐತೇನೋ ಒಬ್ಬರಲ್ಲಾರ ಇಷ್ಟು ಕೇಳ್ತೇವೆ ನಾವು. ಹೆಣ್ರ ಮಕ್ಕಳು ಗುಜರೇನೆ ಎಲ್ಲರೂ ಮಾಡ್ತಾರೆ. ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟೆ ಯಾಕ್ರಿ? ವಾರದಾಗರು ಒಂದಾರು ದಿನ ಇನ್ನೊಬ್ಬರ ಹಿತಕ್ಕಾಗಿ ನಮ್ಮ ಕೆಲಸದವ್ರಿಗೆ ಎಲ್ಲಿ ನಮಗೆ ಪುರ್ಸೊತ್ತಿಲ್ಲ. ಬರೀ ಇದರಾಗ ಓದ್ತಲ್ಲ ನಿನ್ನ ಜೀವನ ಎಲ್ಲ. ಮಹಾತ್ಮರ ಜೀವನ, ಇಡೀ ಜೀವನ ಎಲ್ಲ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟರು. ಅವರು ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರ ಹಿತಕ್ಕಾಗಿ ಬದುಕಿದವರು. ನಾವು ನಮ್ಮ ಸ್ವಾರ್ಥಕ್ಕಾಗಿ ಬದುಕಿದ್ವಿ. ನಮ್ಮದು ಜೀವನ ಎದಕ್ಕೆ ಬಂತು ನಿನ್ನ ಜೀವನ? ವ್ಯರ್ಥ ಆತಲ್ಲೋ ನಿನ್ನ ಜೀವನ. ವಾರದಾಗ ಒಂದರ ದಿನ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಿಯ? ಇನ್ನೊಬ್ಬರ ಹಿತ ನನ್ನಿಂದ ಯಾವಾಗ ಆದೀತಪ್ಪ? ಹುಡುಕ್ಯಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಕಲೀರಿ. ಅದನ್ನು ಕೇಳಿದಿಂದ ಅಂದಾಗ ನಿಮಗೆ ದಾರಿ ಸಿಗ್ತೈತಿ. ಹೌದಿಲ್ಲ? ಈಗ ಒಳಗೆಲ್ಲ ಗುಮಾನಿ ಅದನ್ನು ಇಟ್ಕೊಂಡು ಸ್ವಾರ್ಥದ ಬುದ್ಧಿ ಇಟ್ಕೊಂಡು ಇದನ್ನು ಕೇಳಿರಿ, ಅದಕ್ಕೆ ಬಂತು. ಹೌದಿಲ್ಲ? ನಮ್ಗೆ ಯಾಕೆ ಹತ್ತುವಂತಿದೆ ಅಂದರೆ ಸ್ವಾರ್ಥ ಹೋಗಿಲ್ಲ ಒಳಗೆ. ಏನು ನಮ್ದ ನಾವು ನೋಡವ್ರು ಹೊತ್ತು ಇನ್ನೊಬ್ಬರು ತಪ್ಪು ನೋಡವ್ರಲ್ಲ ನಾವು. ಹೌದಿಲ್ಲ? ತೊಂದರೆ ಇನ್ನೊಬ್ಬರು ತೊಂದರೆ ಕಷ್ಟದಾಗಿರೋವ್ರಿಗೆ ಭಾಗಿಯಾಗಬೇಕು, ಸಹಾಯ ಮಾಡು. ಅದನ್ನು ಮಾಡೋಕ್ಕಾಗೋದಿಲ್ಲ ನಮಗೆ. ಹಂಗೆ ಶಾಸ್ತ್ರ ಕೇಳಕ್ಕೆ ಆಗಿರಕೈತಿ. ಅದರಿಂದ ನಡ್ಕೊಳ್ಳೋದು ಭಾಳ ಕಠಿಣ ಅದು. ಅದರಿಂದ ಭಾಳ ದೂರ ಅದೇನು. ಏನು ಅವರು ಮಹಾತ್ಮರ ಜೀವನ ಅದಕ್ಕಾಗಿ ಮುಡುಪಾಗಿಟ್ರು. ಇದು ಒಂದೇ ಜನ್ಮಲ್ಲ, ಅನೇಕ ಜನ್ಮಗಳಿಂದ ಅದನ್ನು ಇನ್ನೊಬ್ಬರ ಹಿತಕ್ಕಾಗಿ ಎಷ್ಟೋ ಶರೀರಗಳು ಅದಕ್ಕಾಗಿ ಇಟ್ಟರು. ಇದಕ್ಕೆ ತಪಸ್ಸು ಅಂತಾರೆ. ಪರೋಪಕಾರಕ್ಕಾಗಿ ಜೀವನವನ್ನು ಶರೀರವನ್ನು ಅವರು ಮೀಸಲಾಗಿಟ್ಟರು. ಅವರಿಗೆ ಸತ್ಪುರುಷರು ಅಂದರು. ಆ ಸ್ಥಿತಿ ಅನುಭವಕ್ಕೆ ಬರಕೈತಿ ಅವ್ರಿಗೆ. ಅದ್ರ ಅಲ್ಲ ಆಗೋದ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ ಅನ್ನೋದನ್ನ ನೆನಪಿಟ್ಕೊಂಡು ಇದ ಪೂಜೆ ನೋಡಿ. ಇನ್ನೊಬ್ಬರಿಗೆ ಕೆಡಕ್ ಮಾಡೋದ್ರೊಳಗೆ ನಿನಗೆ ಕೆಡಕದ. ಶರೀರ ಸ್ವಚ್ಛ ಆಗೋದ್ರಿಂದ ಚಂದ್ರಾಯಣ ವ್ರತ ಹಿಡಿಬೇಕು. ಹೌದು. ಅಮಾಸಿಗೆ ಪೂರ್ಣ ಊಟ ಮಾಡೋದು. ಅಮಾಸೆಯಿಂದ ಒಂದೊಂದು ತುತ್ತು ಹೆಚ್ಚು ಮಾಡ್ಕೊಂತ ಹುಣ್ಣಿಮೆ ದಿನ ಪೂರ್ಣ ಊಟ ಮಾಡೋದು. ಮತ್ತು ಹುಣ್ಣಿಮೆಯಿಂದ ಒಂದೊಂದು ತುತ್ತು ಕಡಿಮೆ ಮಾಡ್ಕೊಂತ ಅಮಾಸೆ ದಿನ ಪೂರ್ಣ ಊಟ ಬಿಡೋದು. ಇದು ಚಂದ್ರಾಯಣ ವ್ರತ. ಇದರಿಂದ ಶರೀರದ ಎಲ್ಲ ದೋಷಗಳು ಹೋಕ್ಕವ. ಹೌದು. ಕೂಳು ಕುತ್ತಂತ, ಕೂಳು ಕುತ್ತ ನೀರು ಪಿತ್ತ. ಅನುಭವಗಳು ಹೇಳಿದ್ದೈತಿಲ್ಲ. ಕೂಳ ಕುತ್ತು ನೀರ ಪಿತ್ತು. ಅದಕ್ಕೆ ಕೂಳಿಗಾಗಿ ಪಡ್ಕೊಂತೇವಿಲ್ಲ. ಹುಟ್ಟಿದ್ದ ಅದಕ್ಕಪ್ಪ. ಬರೇ ಅದಕ್ಕೆ ಬಡ್ಕೋತೈತಿ. ಹೋಗಿ ಈಗಂತಿ ಅಂಗಡಿಗಳು ಚಾಲು ಇರ್ತಾವ, ಮನೆ ದಾರಿನ ನೋಡೋದಿಲ್ಲ. ಯಾಕ್ರಿ? ಹೋಗಿ ತಿಂದು ಬಂದು ಮಾಡೋದು.
ಅಂಗಡಿಯಾಗ ತಿಂದು ಅದ ಚಾಳಿನ, ಅದಕ್ಕೆ ರೂಢಿ ಬೇಕಲ್ಲ. ಶರೀರವನ್ನು ಖಾಲಿ ಇಡೋದು ಅಟ್ಟಂದ್ರೆ ಆರೋಗ್ಯ. ಮನಸ್ಸು ಖಾಲಿ ಇಟ್ಟರೆ ಮನಸ್ಸು ಆರೋಗ್ಯ ಇರ್ತೈತಿ. ಮನಸ್ಸು ಯಾಕೆ ಹಿಂಗೆ ಆಕೈತಿ ಅಂದ್ರೆ ಅದನ್ನು ಖಾಲಿ ಇಡೋಂಗಿಲ್ಲ. ಅನ್ಯಾಯ ವಿಚಾರ ಹೊಲಸೆ ಎಲ್ಲ ತುಂಬ್ಕೊಂಡು ಅದ್ರಾಗ ಇಲ್ಲದಲ್ಲಿ ಅವನ ವಿಪೋಗಿಲ್ಲದ್ದು ಹೋದಿಲ್ಲ ಅವು. ಅದನ್ನು ಮಾಡೋ ದೊಡ್ಡ ಶಾನೆ ಆಗಕ್ಕೆ ಕಾನೂನೆಲ್ಲ ತುಂಬ್ಕೊಂಡು ಯಾಕ್ರಿ ಎಲ್ಲ ಮಾಹಿತಿ ಮಾಡ್ಕೊಳವಂತ. ಏನು ಮಾಹಿತಿ ಮಾಡ್ಕೊಳವ? ಇಲ್ಲ ಜಗತ್ತಿನ ಸುದ್ದಿ ತೊಗೊಂಡು ಮಾಹಿತಿ ತೊಗೊಂಡು ಏನು ಮಾಡವ? ಏನೂ ಲಾಭ ಇಲ್ಲ ಅದರಿಂದ. ಅವನ್ನೆಲ್ಲ ಹೊರಗೆ ಹಾಕೋದು, ಮನಸ್ಸು ಖಾಲಿ ಮಾಡೋದು. ಏನು ವೇಸ್ಟ್ ಎಲ್ಲ ತುಂಬ್ಕೊಂಡು ಎಲ್ಲ ಒಳಗೆ ನಿಷ್ಪ್ರಯೋಜಕವಾದಂಥ ವಿಚಾರಗಳೆಲ್ಲ, ಜಗತ್ತಿನ ಸುದ್ದಿ, ಬಾಳೆ ಸುದ್ದಿ, ಏನು ಉಪಯೋಗ ನಿನಗೆ? ಅದ್ರಾಗ ನೀನು ತುಂಬ್ಕೊಂಡು ಜೀವನ ಸಾಗಿ ಅದಕ್ಕೆ ಉಪಯೋಗ. ಖಾಲಿ ಮಾಡೋದು. ಯಾವುದೇ ಥರದ ವಿಚಾರಗಳಿಗೆ ಅವಕಾಶ ಕೊಟ್ಟಿಲ್ಲ, ಮನಸ್ಸಿಗೆ ಆರೋಗ್ಯ ಇರ್ತೈತಿ. ಮನಸ್ಸು ಏನಾರು ಕಲ್ಪನೆ ಮಾಡ್ಕೊತ ಕುಂತ ಅಂದ್ರೆ ಮನಸ್ಸು ಆರೋಗ್ಯ ಕೆಟ್ಟು ಬಿಡ್ತದೆ. ಅದು ಉಪವಾಸ, ಮನಸ್ಸಿಗೆ ಉಪವಾಸ ಬೇಕಲ್ಲ. ಶರೀರಕ್ಕೆ ಉಪವಾಸ ಮಾಡಿದ್ರೆ ಶರೀರ ಆರಾಮ ಇರ್ತೈತಿ, ಮನುಷ್ಯನ ಉಪವಾಸ ಮಾಡಿದ್ರೆ ಮನಸ್ಸು ಆರಾಮ ಇರ್ತೈತಿ. ಯಾಕೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಇಲ್ಲದ ಎಲ್ಲಾರು ತುಂಬ್ಕೊಂಡು ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ತಿಳಿಯ ತುಂಬ್ಕೊಂಡು ಜೀವನ ಎಲ್ಲ ಮನುಷ್ಯನ ನೆಮ್ಮದಿ ಹಾಳು ಮಾಡ್ಕೋತಿಲ್ಲ. ಅವನು ಅವನು ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಮನಸ್ಸಿನ ಆರೋಗ್ಯ ಇರ್ತದೆ. ಅವಶ್ಯ ಇದ್ದಷ್ಟು ಶರೀರಕ್ಕೆ ಹಾಕಬೇಕು ಅಂದ್ರೆ ಶರೀರ ಆರಾಮ ಇರ್ತೈತಿ. ಅನಾವಶ್ಯಕ ಎಲ್ಲ ನಾಲಿಗೆ ರುಚಿ ಸಂಬಂಧ ಹಾಕ್ತೇವಲ್ಲ, ಶರೀರ ಆರೋಗ್ಯಕ್ಕೆ ಬೇಕಾಗುವುದನ್ನಷ್ಟೇ ಹಾಕ್ಬೇಕು. ನಾಲಿಗೆ ರುಚಿಗೆ ಬೆನ್ನು ಹತ್ತಿ ಅದನ್ನು ಮಾಡ್ಕೊತ ಕುಂತ ಶರೀರನ ಕೆಟ್ಟೋಗ್ತದೆ, ರೋಗಗ್ರಸ್ತ ಆಗ್ತದೆ. ನಿಮ್ಮ ಕೈಯೊಳಗೈತಿ ನಿಮ್ಮ ಭವಿಷ್ಯ ಎಲ್ಲ. ಮಿತವಾದ ಆಹಾರ, ಹಿತವಾದದ್ದನ್ನು ಮಿತವಾಗಿ ಊಟ ಮಾಡೋಕೆ ಕಲಿಬೇಕು. ದಿನನಿತ್ಯ ನೀವು ಬಾಳೆ ನಡೆಸಿರಲ್ಲ, ಅದರಿಂದ ನಿಮಗೆ ಏನು ಲಾಭ ಹೊಂದಿರಿ ಹೇಳ್ರಿ? ಅದರಿಂದ ಏನು ಲಾಭ ಮಾಡ್ಕೊಂಡ್ರಿ? ನಿಮ್ಮ ಬಾಳೆ ನಿದ್ದೆಗೆ ಉಪಯೋಗ ಬರ್ತೈತೆ ಅದು. ಒಂದು ಈಟರ ನೀವು ಗಳಿಸಿದ್ದು ಮಾಡಿದ್ದು ಎಲ್ಲ ನಿದ್ದೆ ಆರಾಮಿಗೆ ಉಪಯೋಗ ಬರ್ತೈತೆ. ಏನು ಮಾಡಿದಂಗೆ ಅದು? ಏನೂ ಬೇಕಾಗಿಲ್ಲ, ಆರಾಮಿರಾಗ ಜಗತ್ತಿನಲ್ಲಿ. ಅವನು ಪ್ರಾಪ್ತಿಗಾಗಿ ಸುಳ್ಳ ಹೆಣಗಾಡ್ತಿ ಕೆಲಸದಿಂದ ಅವನು ಅದನ್ನು ಮಾಡ್ಕೋಬೇಕು, ಇದನ್ನು ಮಾಡಬೇಕು, ಏನೇನೋ ಮಾಡ್ಬೇಕು. ಏನು ಮಾಡಿದ್ರು ನಿನಗೆ ನೆಮ್ಮದಿ ಸಿಗೋದಿಲ್ಲ. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಿನ್ನಲ್ಲೇ ಐತೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಅವನು ವಿಚಾರವಂತ, ಏನು ಮಾಡಕ್ಕೆ ಬಯಸಕ್ಕೆ ಹೋಗೋದಿಲ್ಲ. ಅವನು ಬಯಸಿಗೆ ಆದ ಕರ್ಮಗಳನ್ನು ಮಾಡಕ್ಕೆ ಹೋಗೋದಿಲ್ಲ. ಏನು ಮಾಡಿದ್ರು ವ್ಯರ್ಥ. ನೀನು ಬಾಳೆ ಇಲ್ಲ, ಸುಮ್ಮನೆ ಬೇಳೆ ಕೇಳಲಿಕ್ಕೆ ನೋಡ್ರಿ. ಎಷ್ಟು ಹೇಳಿದ್ರು ತಿಳಿದಿಲ್ರಿ ಇದು. ಬಾಳೆ ಅಂದ್ರೆ ಎಲೆಗಳ್ಳಿ ಮುಳ್ಳದ, ಹಂಗೆ ಚುಚ್ಚುದು ಅದು. ಈಗ ಅದು ಬಾಳೆ ನೆನಪಿಲ್ಲ ಅಂತ ತನಗೆ ಕುಂತೀರಿ. ಈಗ ಇಲ್ಲಿ ಬಂದಾಗ ನಮ್ಗೆ ಆರಾಮ ಶಾಂತ ಆಕೈತಪ್ಪ ಅಂದ್ರೆ ಅದು ಗದ್ದೆಲ್ಲ ಕಡಿಮೆ ಆಗಿರ್ತೈತಿ. ಪೂರ್ಣ ಅದ್ರ ಮನಸ್ಸಿನ ತೆಗೆದು ಹಾಕಿದ್ರೆ ಪೂರ್ಣ ಮನಸ್ಸು ಸ್ವಸ್ಥ ಇರ್ತದೆ, ಆರಾಮ ಇರ್ತದೆ. ನಾವು ಶರೀರ ಪ್ರಾರಬ್ಧ ಬಗ್ಗೆ ಚಿಂತೆ ಮಾಡಕ್ಕೂ, ಅದು ಪ್ರಾರಬ್ಧ ಪ್ರಕಾರ ನಡೀತಿರ್ತೈತಿ. ಶರೀರ ಬಗ್ಗೆ ಹೆಚ್ಚು ಚಿಂತೆ ಮಾಡಬಾರ್ದು, ಪ್ರಾರಬ್ಧ ಇದ್ದಾಗ ನಡೀತಿದೆ. ಇಲ್ಲದ ಇದನ್ನ ಮಾಡಿದ್ರೆ ಇನ್ನೊಬ್ಬರು ಇದನ್ನ ಬಗ್ಗೆ ಹೊಟ್ಟೆ ಕಿಚ್ಚು ಇನ್ನೊಬ್ಬರು ಉತ್ಕರ್ಷ ಕಂಡುಕೊಳ್ಳಿ. ಯಾರು ಹೊಟ್ಟೆ ಕಿಚ್ಚು ಬಿಡ್ತಾರೆ ಅವರು ಹೊಟ್ಟೆ ಸುಡ್ತೈತಿ. ತನ್ನೊಡಲೊಳಗಿನ ಕಿಚ್ಚು ತನ್ನೊಡಲ ಸುಡುವುದೇ, ಅನ್ಯರನ್ನು ಸುಡುವುದೇ ಅಂತ. ಸುಮ್ಮನೆ ಆತ್ಮಾನುಸಂಧಾನ ಮಾಡ್ಕೋತ ಕೂಡು. ಹೊರಗಿನ ಕಂತ್ರಾಡ ಎಲ್ಲ ಕಡಿಮೆ ಮಾಡೋದು. ಏನಕ್ಕೇನಾರು ಮಾಡ್ಕೋತ ಕೂತ ಏನಕ್ಕೇನಾರು ಹಾಕೊಂಡ್ಕೊಂಡಿರ್ತೈತಿ. ಅಶಾಂತಿ ಆಗುವಂಥ ಕಾರ್ಬಾರ್ ಮಾಡ್ತೀರಿ, ಅದಕ್ಕೆ ಹಂಗೆ ಆಕೈತಿ. ಬುದ್ಧಿ ಶಾಂತ ಆಗುವಂಗೆ ಮಾಡ್ಕೊಂಡ್ರೆ ಶಾಂತ ಇರ್ತೈತಿ. ಮನಸ್ಸ ಎಲ್ಲ ಗದ್ದಲ ಹಿಡಿಸೋದ್ರಿ ಅದು.
ಇದ್ದ ಸಮಾಧಾನ ಕೆಡಿಸಿ ಬಿಡ್ತೈತಿ ಮನಸ್ಸು. ಏನು ಮನಸ್ಸಿಗೆ ಬುದ್ಧಿ ಹೇಳ್ಬೇಕು, ಯಾಕೆ ತಿರುಗಾಡ್ತಿಲ್ಲ ಮನಸ್ಸು, ಅದ್ರಾಗ ಏನೈತಿ ನಿನಗೆ? ಎಷ್ಟು ಜನ್ಮ ಹುಟ್ಟಿಟ್ಟು ಬಂದು ಮಾಡಿಲ್ಲ ಅದನ್ನೇ ಮಾಡ್ಕೊತ ಕುಡಿದ್ರೆ ಲಾಭ ಇಲ್ಲ ಅಂತ ತಿಳ್ಕೊಂಡ ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನ ಮ್ಯಾಗಿನ ವ್ಯಾಮೋಹ ಅದು ಕಡಿಮೆ ಮಾಡಿಸ್ಬೇಕು. ಹಿಂದಕ್ಕೆ ಸರಿಸ್ಬೇಕು ಮನಸ್ಸಿನ ಹರಿದಾಟ. ಅದನ್ನು ನಮಗೆ ಬೇಕಾದ ನನ್ನಲ್ಲಿ ಅದ ಅನ್ನೋದನ್ನು ಹೊಂದಲಿಕ್ಕೆ ಅಡ್ಡಿ ಆತಂಕ ಏನದಾವು ಅವನ್ನ ದೂರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನಾವು. ಏನು ನಮ್ಮಲ್ಲಿದ್ದು ಸುಖ ಹೊಂದಾಕ ಏನೇನು ಅಡ್ಡಿ ಆತಂಕ ಅದಾವ ಅವನ್ನ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ನಮಗೆ ಬೇಕಾದ ತಿನ್ನಾಕ ಮನ್ಯಾಗ ಇಲ್ಲ ಅಂತ ಚಾದ ಅಂಗಡಿಗೆ ಹೋಗ್ತಾನೆ. ಅದರಂತೆ ತನ್ನಲ್ಲಿ ಆನಂದ ಇದೆ ಅನ್ನೋದು ಬಿಟ್ಟುಕೊಟ್ಟು ಹೊರಗೆ ಹುಡುಕಾಕತ್ತಾನ. ವಿಷಯದಿಂದ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡು ವಿಷಯಗಳನ್ನು ಗಳಿಸಾಕೊಂಡಾನ. ಗಳಿಸೋದ್ರಾಗ ಶರೀರ ಹಾಳು ಮಾಡ್ಕೊಂಡು ಶರೀರಕ್ಕೆ ಎಷ್ಟು ಇದು ಧನವ ಗಳಿಸುವಲ್ಲಿ ಮನಕ್ಕೆ ಮೊದಲು ದಿಗಿಲು ಮಿಗಿಲು. ವಿಷಯದ ಆಸೆ ಯಾಕೆ? ರೊಕ್ಕ ಬೇಕಪ್ಪ, ರೊಕ್ಕ ಇದ್ರೆ ಎಲ್ಲ ಸಿಗ್ತೈತೆ ಅಂತ ರೊಕ್ಕ ಗಳಿಸೋದ್ರಾಗ ಶರೀರ ಹಾಳು ಮಾಡ್ಕೊಂಡು ತನುವಿಗೆ ತೀ ಬಳಲಿಕೆ. ಮತ್ತು ಅದು ಹೆಂಗೆ ಗಳಿಸಿದೆ ಅದ್ರ ಪ್ರಕಾರ ಅದ್ರ ಫಲ ಉಣಬೇಕಾಗತ್ತೆ. ಪಿರಿದು ಧನವನ್ನು ಅರಚುವಂಗೆ ದುರಿತ ಕೋಟಿ ಪುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡುವುದಾಗಿ. ಮಾಡಲು ಚಿತ್ತವೇ ಮನುಜ, ಮಾಡಲು ಚಿತ್ತವೇ ಕೂಡೆ ಬಾಧೆ ಬಹಳವಿರುವುದ ನೋಡಿ ದನದ ಲೋಭವಿದರು. ಭಾಳ ಚಲೋ ಮಾಡಿದ್ಪ ಇವು. ಏನು ಮಾಡಿದ್ರಾಗ ಎಷ್ಟು ಪಾಪ ಮಾಡಿದ್ವು ಮನೆ ಅದು ಗೊತ್ತಿಲ್ಲ. ಯಾಕ್ರಿ ಎಷ್ಟು ಮಂದಿ ನೋಯಿಸಿದಿ ನೀನು ಇಷ್ಟ ಆಸ್ತಿ ಮಾಡೋರಿಗೆ? ಅದ್ರ ಫಲ ಉಣ್ಣವ್ರು ಯಾರಂಗಾರ ನಾಳೆ ಮಾಡಿದ ಫಲ ಉಣ್ಬೇಕಾಗೈತಿ. ನೀನು ಸುಳ್ಳು ಹೇಳೋದು ಮೋಸ ಮಾಡೋದು ಮಾಡಿದಿಲ್ಲ. ಖತರ್ನಾಕ್ ವ್ಯವಹಾರ, ಎಷ್ಟು ಖತರ್ನಾಕ್ ವ್ಯವಹಾರ ಮಾಡಿದ್ವಿ. ಏನು ಕೊಡ್ತು ನಿನಗೆ? ಸುಖ ಕೊಡ್ತತೆ ನಿನಗೆ? ಪ್ರಾಮಾಣಿಕತನದಿಂದ ಗಳಿಸಿದ್ದ ಸುಖ ಕೊಡೋದಿಲ್ಲ ನಿನಗದ. ಇನ್ನು ಅವ್ಯವಹಾರ ಮಾಡಿದ ಸುಖ ಕೊಡ್ತತಿ? ವಿಹಿತದಿಂದನ ಇಲ್ಲ, ಇನ್ನು ನಿಷಿದ್ಧದಿಂದನೂ ಸಾಧ್ಯ ಇಲ್ಲ. ನಿಷಿದ್ಧ ವ್ಯವಹಾರ ಮಾಡಿದ್ರೆ ಭಾಳ ಹೀನ ಸ್ಥಿತಿ ಇವತ್ತು. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಟ್ಟಾರ, ಮಾಡಬೇಡ್ತಮ್ಮ ನಿಷ್ಪ್ರಯೋಜಕವಾದಂಥ ವಿಷಯಗಳ ಪ್ರಾಪ್ತಿಗಾಗಿ ಹೀನ ಕರ್ಮ ಪಾಪ ಕೃತಿಗಳನ್ನು ಮಾಡಬೇಡ ಅಂದರು. ಇನ್ನೊಬ್ಬರಿಗೆ ತೊಂದರೆ ಕೊಡೋದು ವರ್ಜ್ಯ ಮಾಡಿ. ಇದೆಲ್ಲ ತಿಳಿದ ಮ್ಯಾಗ ಅದನ್ನು ಕಡಿಮೆ ಮಾಡಬೇಕಿಲ್ಲ. ಮತ್ತು ಮನಸ್ಸಿನಾಗ ಇನ್ನೊಬ್ಬರಿಗೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಎಲ್ಲ ಮಾಡ್ತೇನೆ, ನಿನಗ ಹಾನಿ ಅದು. ಮನುಷ್ಯನ ಜನ್ಮದ ಲಾಭ ಯಾವುದು ಅನ್ನೋದನ್ನು ವಿಚಾರ ಮಾಡೇ ಇಲ್ಲ ನಾವು. ಎಂದು ವಿಚಾರ ಮಾಡೋರು ಹೇಳ್ರಿ? ಈ ವಿಶ್ವದ ತೂರಿಕೆ ಎಂದಿನಿಂದ ಬಂದದ ಅಲ್ಲಿಂದ ವಿಚಾರ ಮಾಡಿರೇನು? ಯಾವ ರೀತಿ ವಿಚಾರ ಮಾಡ್ಲಿಕ್ಕೆ ಹತ್ತೀರಿ? ಯಾವ ಊರವ್ರು ವಿಚಾರ ಮಾಡ್ಲಿಕ್ಕೆ ಹತ್ತೀರಿ? ಇದನ್ನು ಜ್ಞಾನದ ಸಂಬಂಧ ಏನಾರ ಪ್ರಯತ್ನ ನಡೆಸಿರೇನು? ಬರೇ ವಿಷಯ ದಶೆಯಿಂದನೇ ಮುದುಕಾದರೂ ಇನ್ನೂ ಅದ ಪ್ರಯತ್ನ ನಡೆದತ್ತಲ್ಲ. ನಿಜವನ್ನ ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಇನ್ನೂ ಹೊಳಿವಲ್ಲ ನಿನಗೆ. ಮನುಷ್ಯ ಜ್ಞಾನದಿಂದ ಸುಖಿ ಆಗ್ತಾನೋ, ದುಡ್ಡು ದುಗ್ಗಾಣಿಯಿಂದ ಸುಖ ಹೊಂತಾನೋ? ದುಡ್ಡು ದುಗ್ಗಾಣಿ ಬೆನ್ನ ಹತ್ತಿದವ್ರು ಯಾರು ಸುಖಿಗಳಾಗ್ಯಾರ? ತೆಲಿಗೆ ಕೊಡೊಂದು ಅಂದ್ರೆ ಹುಷಾರಾಗ್ತಾರ. ತೆಲಿಗೆ ಒಂದು ಹೊಡೆದ್ರೆ ಹುಷಾರಿರ್ತಾನೆ ಮನುಷ್ಯ. ಎದರಿಂದ ಸುಖ ಹೊಂತಾರಿ? ದುಡ್ಡು ದುಗ್ಗಾಣಿಯಿಂದ, ಮಕ್ಕಳು ಮರಿಯಿಂದ, ನ ಧನೇನ ನ ಪ್ರಜೆಯ ನ ಬಹುಸತತ್ವೇನ. ನೀನೆಲ್ಲ ಏನೇನು ತಿಳ್ಕೊಂಡಿಲ್ಲ, ನೀ ಅವನ್ನೆಲ್ಲ ಕೈ ಬಿಡಿ. ಎದರಿಂದನೂ ಇಲ್ಲ ಜಗತ್ತಿನಾಗ ಏನು ಪ್ರಾಪ್ತಿ ಮಾಡಿಕೊಂಡ್ರೂ ಇಲ್ಲ, ಲಾಭ ಇಲ್ಲ. ನೀ ಅಜ್ಞಾನದೊಳಗೆ ಕಲ್ಪಿಸ್ಕೊಂಡು ಕೂತಿ ಹಿಂಗಾದ್ರೆ ಸುಖ ಸಿಗ್ತೈತೆ ಅಂತ. ಸುಖಿಗಳಾದವರೆಲ್ಲ ಏನು ಮಾಡಿದ್ರು? ಅವರು ಜಗತ್ತಿನಿಂದ ಏನಾರ ದೊರಕಿಸ್ಕೊಳ್ಳೋ ಸಂಬಂಧ ಪ್ರಯತ್ನ ಮಾಡಿರೋ? ಇದು ಉಳಿದಿಲ್ಲ.
ಏನು ಪ್ರಾಪ್ತ ಮಾಡಿಕೊಂಡ್ರು ಇದು ಉಳಿದಿಲ್ಲ, ನಾಶ ಆಗಿ ಹೋಗೋದನ್ನ ಅಂಥದನ್ನು ಮಾಡಿ ಏನು ಮಾಡೋಣ? ಅದಕ್ಕಾಗಿ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ. ಅದಕ್ಕೆ ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಬದಲಾಗಿದೆ. ಯಾವಾಗಲೂ ಇದ್ದದ ವಸ್ತುವಿನ ತಿಳುವಳಿಕೆ ಮಾಡಿ. ಯಾವಾಗಲೂ ಇದ್ದ ವಸ್ತು ಅಂದ್ರೆ ನೀನು, ನಿನ್ನ ಬಗ್ಗೆ ನೀವು ವಿಚಾರ ಮಾಡಿ. ಹಂಗಾರೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ಇರದಯ ಸುಖ ಇರದು ಅಂತ ನೀನೇನು ಭಾವಿಸ್ಕೊಂತ ಹೋಗಿ ಮನುಷ್ಯನ ಬೆನ್ನು ಹತ್ತಿ ಆರಾಮ್ ಇಂಥಲ್ಲೇ ಸಿಗ್ತೈತೆ ಅನ್ನೋದು ಗಟ್ಟಿ ಆಗ್ಬೇಕು ನೋಡ್ರಿ. ಏನು ಗಟ್ಟಿ ಆಗ್ಬೇಕಾರೆ ಅಂಥವ್ರ ಸಂಘ ನಮಗೆ ಬೇಕು. ಸುಖವೆಲ್ಲಿ ತನ್ನಲ್ಲಿ, ಸುಖವೆಲ್ಲಿ ತನ್ನಲ್ಲಿ ಅನ್ನೋದು ಹೊಳಿಬೇಕು. ನಾವು ನಮ್ಮನ್ನು ಬಿಟ್ಟು ಅನ್ಯದ್ರ ಹುಡ್ಕಾಕೊಟ್ಟು ಈ ಶರೀರದೊಳಗೆ ವಿಷಯ ವಸ್ತುಗಳಲ್ಲಿ ಅದನ್ನು ಹುಡುಕಾಕತ್ತಿ ಏನು ಸಿಗಬಹುದು? ನಿನ್ನಲ್ಲಿ ಬಿಟ್ಟು ಆನಂದ ಸ್ವರೂಪನ ನಿನ್ನ ಬಿಟ್ಟು ಅನ್ಯದ್ರ ಹುಡುಕಿದ ಎಲ್ಲಿ ಸಿಗಬೇಕು? ಎಷ್ಟು ಜನ್ಮ ಆದರೂ ಸಿಗೋದು ನೀನು. ವಿಶ್ವನ ನಿನ್ನ ಮನೆ ಆತು, ಮಾನವ ಕುಲಾನ ನಿನ್ನ ಕುಟುಂಬ ಆತು. ಆದ್ರೆ ಸುಖಿ ಆಗೋದು ಎದರ ದಶಿಂದ ಹೆಂಗಕ್ಕಿ ಅಂದ್ರೆ ಎಲ್ಲ ವಿಶ್ವದ ಭಾವ ಎಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀವು ವಿಶ್ರಾಂತಿ ಹೊಂತಿಲ್ಲ. ಆ ಭಾವ ಎಲ್ಲ ಅಡಗಿದಾಗ ನಿನಗೆ ಆನಂದ ಅನುಭವ ಬರ್ತೈತಿ. ಈ ಜಗತ್ತಿನ ಭಾವ ಎಲ್ಲ ಅಡಗಿದಾಗ, ಜಗತ್ತಿನ ವಸ್ತುಗಳ ಬಗ್ಗೆ ಇಚ್ಛಾ ಮಾಡಿದರೆ ನಿನ್ನ ಸಮಾಧಾನ ಶಾಂತಿ ಸಿಗ್ತೈತೆ ನಿನಗೆ. ಅದಕ್ಕೆ ಮಾಡಬೇಡ, ಮಾಡಿ ಕೆಡಬೇಡ ಅಂದರು. ಏನು ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಒಪ್ಪದೆ ಶಿವಪದದಳು ಅಂತ ಸಾಧ್ಯನೇ ಇಲ್ಲ. ವ್ಯರ್ಥವಾಗಿ ಮಾನವ ಸುಖಿ ಆಗಬೇಕಂತ ಜಗತ್ತಿನ ವಿಷಯಗಳ ಪ್ರಾಪ್ತಿಗಾಗಿ ನಿರಂತರ ಪ್ರಯತ್ನ ನಡೆಸ್ಯಾನ. ಮಕ್ಕಳು ಮರಿ ಸುಖ ಕೊಡ್ತಾವಂತ ಮಕ್ಕಳು ಮರಿ ಹಿಡಿಯೋಕೆ ಪ್ರಯತ್ನ ಮಾಡ್ತಾನೆ. ಭಾಳಷ್ಟು ದುಡ್ಡು ದುಗ್ಗಾಣಿ ಸುಖ ಕೊಡ್ತೈತೆ ಅಂತ ಅವುಗಳ ಪ್ರಯತ್ನ ನಡೆಸ್ಯಾನ. ಹೌದಿಲ್ಲ? ಮಾನ ಮರ್ಯಾದೆ ಪ್ರಯತ್ನ ನಡೆಸ್ಯಾನ. ಏನೇನೋ ಮಾಡಾಕತ್ತಾನ ಸುಖದಿಂದ ಇರ್ಬೇಕಂತ. ಏನು ಮಾಡಿದ್ರು ಅದಿಲ್ಲ ಅನ್ನೋದು ಹೊಡಿಬೇಕಲ್ಲ ನಾವು. ಏನು ಮಾಡಿದೊಡೇನು, ಏನು ಗಳಿಸಿದೊಡೇನು, ಏನು ಯತ್ನದಲ್ಲಿ ಏನು ಮಾಡಿದೊಡೇನು, ಎಲ್ಲವೂ ಕಾಣನದ ಬೆಳದಿಂಗಳಂದದಿ ವ್ಯರ್ಥವಾಗಿ ಓದುವುದು. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಡದೇನು ಸೂಕರಂದದಿ ಹೊಟ್ಟೆ ಹೊರಿದುಕೊಂಡೇನು. ಏನು ಮಾಡಿದ್ರು ಎಲ್ಲ ವ್ಯರ್ಥ. ನಮಗೆ ಬೇಕಾದದ್ದು ನಮಗೆ ಏನು ಮಾಡಿದ್ರೆ ಸಿಗ್ತೈತೆ ಅನ್ನೋದನ್ನು ಯಾರು ವಿಚಾರ ಮಾಡಿ ಹೇಳ್ರಿ. ಬ್ರಹ್ಮನಿಷ್ಠರು ಎಲ್ಲಿರ್ತಾರೆ ಅಲ್ಲಿ ಹೋಗಿ ಕೇಳಿದ್ರೆ ಎಲ್ಲ ತಿಳಿತೈತಿ. ಅಭಿಮಾನ ಕಾಡ್ತೈತಿ, ಹೋಗೋಕ್ಕಾಗೋದಿಲ್ಲ. ಹೌದಿಲ್ಲ? ಪುರುಷೋತ್ತ ಇಲ್ಲಿ ಬಿಡ್ರಿ ಅಂತ. ಹಿಂದಿನ ಹಿರಿಯರನ್ನ ಕೇಳ್ರಿ, ಅಜ್ಜ ಅಮ್ಮಗಳು ಎಲ್ಲ ಕತೆ ಮುಗಿದು ಕುಂತಾರಲ್ಲ, ಯಾವ ರೀತಿ ಸುಖ ಹೊಂದಿದ್ರಿಪ್ಪ ನೀವು ಅಂತ ಕೇಳ್ರಿ ಅವರು. ಅವ್ರ ಬಾಯಿಲೆ ಏನು ಬರ್ತೈತಿ? ಎಲ್ಲಿದ್ ಬಿಡೋ ನೀನು, ಎಲ್ಲಿ ಸುಖ ಇಲ್ಲ ಇಲ್ಲ ಅಂತ. ಇಷ್ಟೆಲ್ಲ ಮಾಡಿದ್ಪಾ, ಗಳಿಸಿದ ಮಕ್ಕಳು ಮರಿ ಸುಖ ಕೊಟ್ರನ ಎಲ್ಲಿದ್ ಬಿಡೋ ನೀನು, ಇಲ್ಲ ಇಲ್ಲ ಅಂತ. ಏನು ನಾವು ಇನ್ನೂ ಅದಕ್ಕಿಂತ ಏನೇನೋ ಮಾಡಿ ಸುಖ ಹೊಂದ್ಬೇಕಂತ ಹೊಂಟೇವಿ. ಇನ್ನೂ ಅದಕ್ಕಿಂತ ಹೆಚ್ಚಿನ ಪ್ರಯತ್ನ ನಡೆಸೋಣ. ಏನು 1000 ಜನರ ಪೈಕಿ ಎಲ್ಲಿಯೂ ಒಬ್ರು ತಮ್ಮ ಕೆಲಸ ಮಾಡ್ಕೊಳ್ಳೋರು. ಮನುಷ್ಯನಾಂ ಸಹಸ್ರೇಶು ಅಂದ, ಸಾವಿರಾರು ಜನಗಳಲ್ಲಿ ಯಾವಾಗ ಹೇಳ್ಯಾರ ಕೃಷ್ಣ ಪರಮಾತ್ಮ? ಅವ ಸಂಖ್ಯೆ ಜನಸಂಖ್ಯೆನ ಕಡಿಮೆ ಇತ್ತು. ಹೇಗ್ರಿ? ಈಗ ಇಲ್ಲಿ 1000 ಏನು ಕೋಟಿನ ಲೆಕ್ಕಿಲ್ಲದಷ್ಟು ಜನಸಂಖ್ಯೆ ಆಗಿದೆ. ಈಗ ಇಲ್ಲಿ ಒಬ್ಬ ತನ್ನ ಕೆಲಸ ಮಾಡ್ಕೊ. ಏನು ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ವದತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೀತಿ ತತ್ವತಃ ಅಂತ. ಅವಾಗ ಸಾವಿರಾರು ಜನಗಳಲ್ಲಿ ಎಲ್ಲಿ ಒಬ್ಬ ಇದಕ್ಕಾಗಿ ಪ್ರಯತ್ನ ಮಾಡವ. ಇಂಥ ಪ್ರಯತ್ನ ಮಾಡುವ ಸಾವಿರಾರು ಜನಗಳಲ್ಲಿ ಎಲ್ಲಿ ಒಬ್ಬ ಸಿದ್ಧಾಗವ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೀತಿ ತತ್ವತಃ ಅಂತ. ಸಾವಿರಾರು ಜನ ಪ್ರಯತ್ನ ಮಾಡೋರಲ್ಲಿ ಎಲ್ಲಿ ಒಬ್ಬ
ಯಥಾರ್ಥವಾಗಿ ತನ್ನನ್ನು ತಾ ತಿಳ್ಕೊಳ್ಳೋ ಹಿಂಗದ. ಎಲ್ಲರೂ ಕೇಳಿದವ್ರಿಗೆ ಕೇಳೋರು ಎಲ್ಲರೂ ಹೊಂದಿಬಿಟ್ಟಾರ. ಹೊಂದಕ್ಕಾಕತ್ತೆ ಯಾಕ್ರಿ? ಆಗೋದಿಲ್ಲ. ಏನು ಎಷ್ಟು ಮಂದಿ ಇದಾರೆ ಜಗತ್ತಿನೊಳಗೆ, ಇಷ್ಟೆಲ್ಲ ಕೇಳಿದವರು ಹೇಳಿದವರು ಅದಾರ, ಅದನ್ನು ಹೊಂದಕ್ಕೆ ಎಷ್ಟು ಮಂದಿ ಸಿಗ್ತಾರೆ? ಒಬ್ಬರು ಸಿಗುದು, ಎಲ್ಲಿಯೋ ಒಂದು. ಏನು ಹುಡುಕ್ಯಾಡಿದ್ರೆ ಏನು ಪಾತಾಳ ಗಡಿ ಹಾಕಿ ಹುಡುಕಿದ್ರು ಒಂದು ಸಿಗುದಿಲ್ಲ ಅಂತ. ಏನು ಯಾವುದೇ ರೀತಿ ವಾಸನ ಇದ್ದೇ ಇರ್ತಾವ. ಏನು ಹೊಂದಕ್ಕಾಗೋದು, ಹೇಳಕ್ಕೆ ಬರ್ತೈತಿ. ಯಾಕ್ರಿ? ಅವನು ಹೊರಗೆ ಹಚ್ಚಿ ನೋಡಿದರೆ ಅವು ವಾಸನೆಗಳ ಹೋಗಿರೋದಿಲ್ಲ, ಅದರಾಗ ಸಿಕ್ಕೊಂಡು ಒದ್ದಾಡ್ತಿರ್ತೈತಿ. ಮಂದಿಗೇನು ಗೊತ್ತಾಕೈತಿ? ಹೌದಿಲ್ಲ? ಜ್ಞಾನ ಆಕೈತಿಪ್ಪ, ಶಾಸ್ತ್ರ ಚಲೋ ಹೇಳ್ತಾನೆ, ಏನೇನು ಗೊತ್ತ? ಏನು ಗೊತ್ತಾಕೈತಿ? ಇನ್ನೊಬ್ರಿಗೆ ಏನು ಗೊತ್ತ? ಒಳಗೆ ಏನು ನಡೆದೈತಿ ಕಂತ್ರಾಟ ಅನ್ನೋದು ಅವಾಗ ಗೊತ್ತು. ಜನರೇನು ಬಲ್ಲರು ಒಳಗಾಗೋ ಕರ್ತೇವನು. ಮನವರಿಯಾದ ಕಳತನವಿಲ್ಲ. ತುಡುಗು ಮಾಡಿದ್ರೆ ಒಳಗೆ ತುಡುಗು ಮನಸ್ಸು ಐತಲ್ಲ. ತುಡುಗು ದನ ಬಿಡ್ತೈತೆನ? ಅದು ಗೊತ್ತಾಗದಂಗೆ ತುಡುಗ್ಲೆ ಯಾಕ್ರಿ ಮೀಚಿರ್ತೈತೆ ಅದ್ರೊಳಗೆ. ಚಾಳಿ ಬಿದ್ದಿರ್ತೈತೆ ಅದು ತುಡುಗು ತಿನ್ನು ದನದ್ದು. ಬ್ರಿಟಿಷರು ಇಲ್ಲಿಂದ ತಗೊಂಡು ಹೋಗಿ ಏನು ಸುಖ ಹೊಂದಿದ್ರು ಅವರು? ಭಾರತದಲ್ಲಿ ಎಷ್ಟೇ ಬಡತನ ಐತಿ ಅಂದ್ರೂ ಸುಧಾ ಅದರಲ್ಲೇ ತೃಪ್ತಿ ಹೊಂದ್ಕೋಬೇಕನ್ನೋ ಸಮಾಧಾನ ಐತಿ. ಯಾಕೆ? ಆಧ್ಯಾತ್ಮಿಕ ಸಂಸ್ಕಾರ ಅಲ್ಲಿ ಐತಿ. ಆ ಜನಜೀವನದಲ್ಲಿ ಹಾಸ್ಯ ಹೊಕ್ಕಾಗೈತಿ ಅದು ಭಾರತೀಯರಲ್ಲಿ. ಅದು ಅದು ಮೊದಲಿರ್ತ ಹಂಗೆ ಬಂದ್ಬಿಟ್ಟೈತೆ. ಅದು ಭಾರತೀಯ ಸಂಸ್ಕಾರ, ಭಾರತೀಯ ಸಂಸ್ಕೃತಿ ಅಂದ್ರೆ ವೇದದ ಸಂಸ್ಕೃತಿ. ಅದು ವೇದದಲ್ಲಿ ಏನು ಹೇಳಿದ? ಎಲ್ಲ ಜೀವಿಗಳ ಕಲ್ಯಾಣವನ್ನು ಮಾಡುವಂಥ ಮಾರ್ಗ ತೋರಿಸ್ಯಾರ. ಎಲ್ಲ ಜೀವಿಗಳ ಕಲ್ಯಾಣ ಆಗಬೇಕು. ಅದನ್ನು ಮಾರ್ಗದರ್ಶನ ಮಾಡ್ಯಾರ. ಅಲ್ಲಿ ಭೇದ ಮಾಡ್ಕೊಂಡ್ರೆ ಏನು ಮಾಡೋದು? ಯಾಕ್ರಿ? ಆಯಾ ಕಾಲಕ್ಕೆ ತಕ್ಕಂಗೆ ಅವನು ಮಾಡ್ಯಾರ. ಅವರ ನಮ್ಗೆ ಉಪಯೋಗ ಇಲ್ಲ, ಇವು ಉಪಯೋಗ ಇಲ್ಲ ಅಂತ ತಗೊಂಡು ನಿನಗೆ ಉಪಯೋಗ ಬಂದ್ರೆ ತಗೋ, ಅಲ್ಲಿ ಕೈ ಬಿಡಿ. ನಿನಗೇನು ಒತ್ತಾಯ ಮಾಡಿಲ್ಲ ಅವರು. ಯಾಕ್ರಿ? ಅವ್ರಿಗೆ ಯಾಕೆ ಭೇದ ಮಾಡ್ತೀನಿ? ಆಗಿನ ಕಾಲದಾಗ ಎಲ್ಲರಿಗೂ ಉಪಯೋಗ ಬರುವಂಥದ್ದನ್ನು ಮಾಡಿ. ಏನು ವೇದದೊಳಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥದ್ದನ್ನು ಅದು ಹೇಳೈತೆ. ಏನು ಯಾವುದೇ ಪಕ್ಷಪಾತ ರಹಿತ ವಿಚಾರ. ಅದು ಏನು ಯಾವುದೇ ಗುಂಪಿಗೆ ಸಂಬಂಧಪಟ್ಟಿಲ್ಲ. ಅದು ಒಮ್ಮೆ ಚಟ ಕಲಿತೆ ಅಂದ್ರೆ ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ ಐತಿ. ಚಹಾ ಕುಡಿಯೋಕೆ ಕಲ್ತ್ರೆ ಅದರಿಂದ ಅದನ್ನು ಕಡೆಗೆ ಆಗೋದು ಬಿಡೋಕ್ಕಾಗೋದಿಲ್ಲ. ಯಾಕ್ರಿ? ಕಲ್ತು ಚಟ ಕಲ್ಲು ಹಾಕಿದ್ರು ಹೋಗೋದಿಲ್ಲ ಅಂತ. ಮನೆ ಮಾರು ಹಾಳು ಮಾಡಿಕೊಂಡ್ರು ಆ ಚಟ ಬಿಡೋದಿಲ್ಲ. ಏನು ಎಲ್ಲರೂ ಚಟಗಳ ಆಧೀನ ಆದ್ಬಿಟ್ರೆ ಅಂದ್ರೆ ನೀ ಕೊಡೋಯಪ್ಪ, ನೀ ಕೊಡೋಯಪ್ಪ ದೈನ್ಯಾಶ ಬರ್ತೈತಿ, ಬೇಡ್ತಾನ. ಕೀಳು ಭಾವನೆ ಬರ್ತದೆ ನಿನಗೆ ಚಟಾದಿನ ಆತಂದ್ರೆ. ಮನುಷ್ಯನ ಜನ್ಮ ಎದಕ್ಕೆ ಬಂದೈತಿ ಅನ್ನೋದನ್ನು ನಾವು ಅದನ್ನು ತಿಳ್ಕೋದ್ರೊಳಗೆ ಲಾಭ ಮಾಡ್ತೀವಿ, ಇಲ್ಲ ವ್ಯರ್ಥ ಮಾಡ್ತೀವಿ. ನೋಡಿ, ಜನ್ಮಕ್ಕೆ ಬಂದದ್ದು ಆತ್ಮಚಿಂತನದ ಚಳವಳಿ ಹೂಡ್ತೀರಿ. ಯಾರ ಬರೀ ವಿಷಯ ಸಂಬಂಧ ಚಳವಳಿ ಮಾಡಿದ್ರಿ. ಇಂದಿನ ಋಷಿಮುನಿಗಳೆಲ್ಲ ಹೊಟ್ಟೆ ಸಂಬಂಧ ಚಳವಳಿ ಮಾಡಿದ್ರಿ. ಅವರು ಮನುಷ್ಯನ ಜನ್ಮದ ಲಾಭ ಯಾವುದು ಅಂತಾರೆ? ತನ್ನನ್ನು ತಾ ತಿಳ್ಕೊಳ್ಳೋದು. ಯಾರು ಮಾಡ್ತೀರಿ ಅದನ್ನು? ನಿತ್ಯ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನದೊಳಗೆ ಅಷ್ಟು ಮಂದಿ ತೊಡಗಿರಿ. ನಿಮ್ಮನ್ನು ನೀವು ಕಳ್ಕೊಂಡು ಇಡೀ ಜಗತ್ತನ್ನ ಗೆದ್ದರೆ ಏನು ಮಾಡೋದು? ಎಲ್ಲ ವ್ಯರ್ಥ. ಏನು ಮನುಷ್ಯನ ಜನ್ಮಕ್ಕೆ ಉಪಯೋಗ ಬರುವಂಥದ್ದು ಏನಾರು ಮಾಡ್ಕೊಂಡಿರಿ ನೀವು? ನಾವು ಏನಿದ್ದೇವನ್ನೋ ವಿಚಾರನ ನಮಗಿಲ್ಲ. ಮುಂದಿನವ್ರಿಗೆ ಅದನ್ನು ಹಚ್ಚೋದು. ನಮಗೆ ಬೇಕಾದದ್ದು ಎಲ್ಲಾರ ಹೋದ್ರೆ ಸಿಗ್ತೈತೆ. ನಾವು ಎಲ್ಲಿ ಸಿಗ್ತೈತೆ ಅನ್ನೋದು ವಿಚಾರ ಮಾಡ್ಬೇಕಿಲ್ಲ. ನಿನ್ನ ಬಿಟ್ಟು ಅನ್ಯದ್ರಾಗ ಹುಡುಕಿರಿ ಎಂದು ಸಿಗಬೇಕು.
ಪ್ರತಿಯೊಬ್ಬರು ನಾವು ಆತ್ಮ ಸಂಶೋಧಕರು, ಸುಖದ ಸಂಶೋಧಕರಾಗಬೇಕಾಗಿದೆ. ಏನು ಬರೋಬ್ಬರಿ ಸಂಶೋಧನೆ ಮಾಡು, ನಿನ್ನಂತೆ ಇತರರಿಗೆ ಮಾಡಲಿಕ್ಕೆ ಹತ್ತು. ಏನು ಮತ್ತು ಅಡ್ಡ ತಿಡ್ಡಿ ದಾರಿ ಹಿಡಿಬೇಡ ಅಂದ್ರೆ, ತಪ್ಪು ದಾರಿ ಹಿಡಿಬೇಡ. ಮಲ್ಕೊಂಬಂದು ಇದೇ ವಿಚಾರ ಮಾಡ್ಕೊಂತ ಮಲ್ಕೋಬೇಕು. ಧನ ಕನಕಾದಿಗಳಿಂದ ಇಲ್ಲ, ಮಕ್ಕಳು ಮರಿಯಿಂದನೂ ಇಲ್ಲ, ಓದು ಬರಹದರಿಂದ ಇಲ್ಲ, ಎಷ್ಟು ಪಾಂಡಿತ್ಯ ಪಡೆದೇನಂದ್ರೂ ಅದರಿಂದ ಸುಖ ಇಲ್ಲ. ತಿಳಿದೇನೇನೋ ಅಹಂಕಾರ ಬಂದ್ಬಿಡ್ತೈತಿ, ಪಾಂಡಿತ್ಯ ಅಹಂಕಾರ ಬಂದ್ಬಿಡ್ತೈತಿ. ನೀವು ಅಹಂಕಾರದ ಪುತ್ಥಳಿ ಅಂದ ವೃದ್ಧಾಪ್ಯ ಕಾಲಕ್ಕೆ ಕೆಲಸ ಏನಿರ್ತೈತಿಪ್ಪ ನಿಮ್ಮದು? ಬಾಳೆ ಚಿಂತಿ ಬಿಟ್ಟು ಒದಟೆ ಕೂತ್ಕೊಂಡ್ರೆ ಇದೇ ವಿಚಾರದೊಳಗೆ ಯಾಕೆ ಕಾಲು ಕಡಿಬಾರ್ದು? ಕಟ್ಟಿ ಪಂಟು ಬಡ್ಕೊಂತ ಕುಂತ್ರಿ ಅದಕ್ಕೆ ಬಂತು. ನಾಳೆ ಇದ ಕಟ್ಟಿ ಸಿಗ್ತೈತೆ ನೀನು, ಭಾಳ ಹೀನ ಸ್ಥಿತಿ ಬರ್ತದೆ ನೋಡ್ರಿ. ಇಷ್ಟೆಲ್ಲ ಹೇಳಿರು ಕೇಳಿರು ಅದ್ರಾಗ ಹಣಿಕೆ ಹಾಕೋದು ಬಿಡೋದಿಲ್ಲ ಅಂದ್ರೆ ಅನುಭವಿಸ್ರಿ. ಯಾರು ಏನು ಮಾಡೋದು? ಹೇಳ ಮಗ ಉಣದಂತ, ಹೌದಿಲ್ಲ? ಉನ್ನತ ವಿಚಾರಗಳನ್ನು ಕೇಳ್ತೈತಿ ಮತ್ತು ಅಲ್ಲಿ ಅದ್ರ ಬೆನ್ನು ಹತ್ತೈತಿ. ಏನು ವಿಷಯ ವಸ್ತುಗಳು ಬೆನ್ನು, ಆ ಸುದ್ದಿ ಕೇಳಕ್ಕೆ, ಊರು ಸುದ್ದಿ ಕೇಳಕ್ಕೆ ಅಡ್ಡಿ ಆಡ್ತೈತಿ. ಎಲ್ಲಿ ಗುಂಪು ಕುಂತಿರ್ತಾರೆ ಅಲ್ಲಿ ಹೋಗಿ ಕುಂಡ್ರೋದು, ಏನೇನು ಮಾತಾಡ್ತಾರೋ ಮರೇ ಇದೆ, ಹೌದಿಲ್ಲ? ಅವ್ರದ್ದು ಹೋಗಿ ಅವ್ರಿಗೆ ಹೇಳೋದು, ಅದನ್ನು ಹೋಗಿ ಅವ್ರಿಗೆ ಹೇಳೋದು. ಎದಕ್ಕೆ ಬಂದ ಕೆಲಸ ಇಲ್ಲ. ಇದನ್ನು ಬಂದದ್ದನ್ನು ಏನಾರು ಹೇಳ್ತೇನೆ, ಇಲ್ಲಿ ಕೇಳಿದ್ದನ್ನು ಯಾರಿಗಾರ ಹಿಂಗೆ ಹೇಳಿದ್ರಪ್ಪ ಅಂತ ತುದಿ ತೆಗಿತೇನೆ ಯಾರ್ದಾರ ಮುಂದೆ. ಅದನ್ನ ಎಷ್ಟು ದೊಡ್ಡ ಹೇಳ್ತೀಯಲ್ಲ, ಬಾಯಿಲಿ ನೋಡಿ, ಇಲ್ಲಿ ಗೊತ್ತಿಲ್ಲ ಯಾಕ್ರಿ ಈ ಸುದ್ದಿ ಯಾಕೆ ಹೇಳೋದಿಲ್ಲ? ಹಿಂಗೆ ಹೇಳಿದ್ರಪ್ಪ ಇವತ್ತು ಅಜ್ಜವ್ರು ಹಿಂಗೆ ಹೇಳಿದ್ರು, ಅದ್ರ ಬಗ್ಗೆ ಇಲ್ಲ ಅದ್ರ ರಸಕ್ನ ಅವನ ಸುದ್ದಿ ಕೇಳಿದ ಅಂದ್ರೆ ಮತ್ತೆ ಹೇಳಕ್ಕೆ ಹೋಗ್ಕಾನ ಮುಂದೆ. ನಿನಗೆ ಗೊತ್ತಿಲ್ಲ, ನಿನಗೆ ಹೌದಿಲ್ಲ? ಅದನ್ನ ಇಟ್ಕೊಳ್ಳೋ ತಾಕತ್ತಿಲ್ಲ ನಮ್ಗೆ, ಹೌದಿಲ್ಲ? ಕೆಟ್ಟದ್ದನ್ನ ಇದನ್ನ ಇಟ್ಕೊಳಕ್ ಜಾಗ ಇಲ್ಲ, ಹೌದಿಲ್ಲ? ಅದನ್ನು ಒಳಗೆ ಇಟ್ಕೊಂತಾನ, ಅದನ್ನು ಕಾಯಂ ಉಳಿತೈತಿ, ಹಚ್ಚ ಹೊಡೆದಂಗೆ. ಏನು ಇದು ನೀರಾಗ ಗೆರಿ ಹೊಡೆದಂಗೆ ಆಕೈತಿ, ಹೌದಿಲ್ಲ? ಇದು ನೀರಾಗ ಗೆರಿ ಹೊಡೆದಂಗೆ. ಎಷ್ಟು ಕೇಳಿರು ಮತ್ತು ದಿನ ಇರ್ತೈತಿ ಬಿಡೋ ಮರ, ಇದು ನೀರಾಗ ಗೆರಿ ಹೊಡೆದಂಗೆ, ಅದು ವಜ್ರದಾಗ ಗೆರಿ ಹೊಡೆದಂಗೆ ಆಗ್ಬೇಕು. ಒಮ್ಮೆ ಕೇಳಿ ಚಂದಾಗಿ ಕೇಳೋದನ್ನು, ಕೇಳಿದದ್ದು ನೆನಪಿಟ್ಕೊಂಡಾಗ ನೀನು ದಾರಿ ಹಿಡಿತೈತೆ. ಅಲ್ಲ, ಇದು ಕೇಳೇ ಇಲ್ಲ ಅಂತಂದ್ರೆ ಅರ್ಥ. ಕೇಳಿದ್ದು ನೆನಪಿಟ್ಕೊಂಡಾಗ ಇದನ್ನು ಮನನ ಮಾಡಕ್ಕೆ ಬರ್ತೈತಿ. ಏನು ಹೇಳಿದರು ಅನ್ನೋದು ನೆನಪ ಇಲ್ಲ ಅಲ್ಲ. ಮತ್ತು ಅದ ಚಾಳಿನ ಎಂದಿನಂತೆ ಅದ ವ್ಯವಹಾರ, ಹೊರಗ ಹುಡುಕೋದು ಅದ್ರಾಗ ಐತಿ. ಕೇಳಿದ್ರೆ ಯಾಕೆ ಅದ್ರಾಗ ಹುಡುಕ್ತೈತೆ? ಅದು ಅದರಿಂದ ಹಿಂದಕ್ಕೆ ಸರ್ಕೋತೈತಿ. ನಿಜವಾಗಿ ಇದನ್ನು ಕೇಳಿದ್ದ ಅಂದ್ರೆ ಮಕ್ಕಳು ಮರಿ ಇಲ್ದವ್ರು ಪುಣ್ಯವಾನ್ರು ಅವರು. ಯಾಕಂದ್ರೆ ಅವ್ರು ಚಾಕ್ರಿ ಮಾಡೋದ್ರಾಗ ನಿನ್ನ ವೇಳೆ ಎಲ್ಲ ಹೋಗಿಬಿಡ್ತೈತಿ. ಅವ್ರು ಮುಕ್ಕಳಿ ತುಳಿದು ಸುಂಬಳ ಒರೆಸೋದು. ನೀನು ಏನೋ ಪುಣ್ಯದ ಕಾಲ ಒದಗಿರ್ತೈತಿ, ಸುಮ್ಮನೆ ನಮ್ಮ ಕೆಲಸ ಮಾಡ್ಕೋದಿಲ್ಲ. ಮಕ್ಕಳು ಮರಿ ಬೇಕಂತ ಮತ್ತೆ ಮಕ್ಕಳನ್ನ ಮಂದಿ ಹೌದಿಲ್ಲ ಅವು, ನೀವ ಮಕ್ಕಳನ್ನು ಮತ್ತೆ ಭ್ರಮ ಆಗೈತಿ ನಿಮಗೆ. ಮಕ್ಕಳು ಮರಿ ಸುಖ ಕೊಡ್ತಾವನು ಅವುಗಳಿಗಾಗಿ ಮತ್ತೆ ಗಳಿಸೋದು ಈಡಾಗಿ ಮಕ್ಕಳು ಮರಿಗೆ ಬೇಕಲ್ಪ ಅಂತ. ಭಾಳಷ್ಟು ವಿಷಯ ಗಳಿಸಿದ್ದು ಅವ್ರ ಪರಿಣಾಮ ಏನಾಕೈತಿ ನೋಡ್ಕೋರಿ. ಹುಚ್ಚಿಡ ತಿರುಗು ಪಾಳೆ ಬರ್ತೈತಿ ಹಿಂದಗಡೆ, ತಲೆ ಕೆಟ್ಟ ವಿಷಯದ ಆಶಯ ನೆಮ್ಮದಿಯನ್ನು ಕೆಡಿಸ್ಬಿಡ್ತೈತೆ. ಅದು ಭಾಳ ವಿಷಯದ ಲೋಭ ಇದ್ದದ್ದು ಕಪಾಟ್ನ್ಯಾಗ ಜಾಡುಗೂಡಾಗಿ ಬಿಡ್ತಾವ. ಏನು ಅವನೋ ಒಬ್ಬ ಧೀರ ತನ್ನ ಕೆಲಸ ಮಾಡ್ಕೊಂಡು ಕೋಟಿ ಜನ್ಮದೊಳಗೂ ಉಗ್ರ ತಪಸ್ಸು ಮಾಡಿದ್ರು ಸಿಗ್ಲಾರ್ದಂಥದ್ದು ಮಕ್ಕಳು ಮರಿ ಹಡ್ದು ಸಿಗ್ತೈತೇನು ನಿನಗೆ? ಮಕ್ಕಳು ಮರಿ ಇರಲಿಲ್ಲ ಅಂದ್ರೆ ಉಣ್ಣುವಷ್ಟು ಉಂಡು ದಾನ ಮಾಡು, ಕಷ್ಟದಲ್ಲಿರೋರಿಗೆ, ಕೂಡರಿಗೆ, ರೋಗಿಗಳಿಗೆ. ಆಕೈತೆ ನಿನಗೆ?
ಕೊಡಾಕ ಬುದ್ಧಿ ಬರ್ತೈತಿ? ಭಾಳ ಕಠಿಣ, ಕೊಡೋಕ್ಕಾಗೋದಿಲ್ಲ. ಏನು ಎಷ್ಟು ದಿನ ಕೇಳಿರು ಅದ ಆ ಮೋಹದಾಗ ಬಿದ್ದು ಹೊಳ್ಯಾಡ್ತೀನಿ ಅಂದಿಂದ ಏನು ಕೇಳಿದಂಗೆ ಆತ್ ನೀವು. ಪರಿವರ್ತನೆ ಆಗ್ಬೇಕಿಲ್ಲ, ಸ್ವಲ್ಪರ ಹೇಳೋದು ಕೇಳೋದು ಮಾಡಿದೀನಿ ಮತ್ತು ಅದ ಚಾಳಿನ ಅಂದ್ರೆ ಮನುಷ್ಯನಿಗೆ ಆನಂದ ಅಂತರಂಗದಲ್ಲಿ ಅದ ಅನ್ನೋದನ್ನು ತಿಳಿಗೊಡುದಿಲ್ಲ. ಅದು ಅಜ್ಞಾನ ಮುಸುಗಿಬಿಟ್ಟದು. ಮತ್ತು ಬಹಿರಂಗದ ವ್ಯವಹಾರದಾಗ ತೊಡಗಕ್ಕೆ ಹಚ್ತೈತಿ. ನಿದ್ದೆ ಆರಾಮ್ ನಿನ್ನೊಳಗೆ ಇರ್ತೈತಿ, ಏನು ಹೊರಗೆ ಇಲ್ಲಾರ ಹುಡುಕಿರ್ ಸಿಗ್ತೈತಿ. ಅದು ಹೊರಗಿನ್ನು ಯಾವ ಇರುದಿಲ್ಲ ಅಂತೇಳಿ ಆರಾಮ್ ಇರ್ತೀವಿ ಅಲ್ಲಿ. ಏನು ವಿಷಯಗಳ ಮೂಲಕ ಏನು ಜನ್ಮಗಳನ್ನು ತಾಳ್ಬೇಕಾಗೈತಿ. ರಾಕ್ಷಸಿ ಪೈಶಾಚಿಕ ಜನ್ಮಗಳಲ್ಲಿ ತಿರುಗಬೇಕಾಗೈತಿ ನೋಡಿ. ನಾಳೆ ಹೋಗುವಾಗ ಎಲ್ಲಾರು ಡುಬ್ಬಕ್ಕೆ ಹೊಡಿಗೆ ಹಾಕೊಂಡು ಹೋಗ್ಯಾನಿ. ಇನ್ನು ಹೊಲ ಮನಿ ಮಕ್ಕಳನ್ನ ಇಷ್ಟೆಲ್ಲ ಹೇಳಿದ್ದು ತನ್ನ ಬಿಟ್ಟು ಆರಾಮಿಲ್ಲ ಅನ್ನೋ ದೃಷ್ಟಿಯಿಂದ ಹೇಳ್ಬೇಕಾಗೈತಿ. ವಿಷಯಾದಿಗಳು ಭೋಗ ಸಿಗ್ಲಿಲ್ಲ ಅಂದ್ರೆ ನೋಡ್ಕೊಂತ ಕುಂತು ಬಿಟ್ರೆ ತೀರ್ತು. ಸೇದಭಾವ ಕಂಡ್ರೆ ನಾಯಿ ಸಂತೋಷ ಪಟ್ಟುಕೊಂಡು ಕುಂತಂಗ. ಎಲ್ಲ ಕತಿ ಮುಗಿದಿರ್ತೈತಿ, ಅವ್ರದ್ದು ನೋಡ್ಕೊಂತ ಕುಂತ. ಹೌದಿಲ್ಲ? ಅವ್ರು ನೋಡೋರಾಗಿ ನಿಂದ ನೋಡ್ಕೋ. ನೀ ಏನದೇನು ನಿನಗೆ ಮರ್ತು ಬಿಟ್ಟೆಲ್ಲೋ, ನೀನು ಜೀವನ ಹಾಳು ಮಾಡ್ಕೊಂಡು. ಯಾರು ಗೊಡವಿನೂ ಬೇಕಾಗಿಲ್ಲ. ಅವರು ಇವರು ಇನ್ನೊಬ್ಬರು ಸಾವಿರ, ನಿನ್ನ ಬಗ್ಗೆ ನೀನು ನೋಡ್ಕೋ, ನಿನ್ನ ದಾರಿಯನ್ನು ನೀನು ನೋಡಿಕೋ ಅಂತ. ಎಲ್ಲ ಭೋಗಿಸೋ ಇದನ್ನು ಹೋಗ್ಬಿಟ್ಟೈತಿ, ಭೋಗಿಸ್ಲಿಕ್ಕೆ ಸಿಗುದಿಲ್ಲ, ಆಸೆನೂ ಹೋಗುವಂತು. ಏನು ಮಾಡೋದು? ನೋಡ್ಕೊಂತ ಕುಂತ ಬಿಡೋದು. ಓದಿದ್ರೆ ಓದಬೇಕು ಆತ್ಮವಿದ್ಯೆ. ಅನಾತ್ಮವಿದ್ಯೆಯನ್ನು ಎಷ್ಟು ಓದಿದ್ರು ಹೇಳಿದ್ರು ಕೇಳಿದ್ರು ಎಲ್ಲ ವ್ಯರ್ಥ. ಅದು ಅದರಿಂದ ನಿನ್ನ ದುಃಖ ನಿವಾರಣೆ ಆಗುವುದಿಲ್ಲ. ಜನ್ಮ ಜನ್ಮಾಂತರದಿಂದ ಬಂದತ್ತಿದ್ದು ವಿಷಯ ವಾಸನೆಗಳನ್ನು ಅದನ್ನು ಸ್ವಲ್ಪವೂ ಉಳಿಯದಂತೆ ಹೊಡೆದಾಕ್ಬೇಕಾದ್ರೆ ನಿರಂತರ ಹಗಲಿರುಳೆನ್ನದೇ ಪ್ರಯತ್ನ ನಡಿಬೇಕು ನೋಡ್ರಿ. ವಾಸನ ಕಳ್ಕೊಂಡಾಗ ಅಂತಃಕರಣ ಸ್ವಚ್ಛ ಆಗೈತೆ ನೋಡ್ರಿ. ಪ್ರತಿಯೊಬ್ಬರು ಆನಂದವನ್ನು ನಮ್ಮೊಳಗೆ ನಾವು ಹೊಂತೇವಿ, ಆದರೆ ನಮ್ಗೆ ನೆನಪಿಲ್ಲ. ಏನು ಯಾವುದೇ ವಿಷಯದ ಸಂಪರ್ಕ ಭೋಗ ನಡೆದ ತೋರುವಂಥ ಆನಂದ ನಿನ್ನ ಆನಂದನ. ಅದು ಏನು ರೂಪದಾಗ ತೋರುವಂಥ ಆನಂದ, ಗಾಯನದೊಳಗೆ ತೋರುವ ಆನಂದ, ಸ್ಪರ್ಶದೊಳಗೆ ತೋರುವ ಆನಂದ, ವಾಸನೆಯೊಳಗೆ ತೋರುವ ಆನಂದ, ರುಚಿಯೊಳಗೆ ತೋರುವ ಆನಂದ. ಅವಾಗ ಆನಂದ ಅನುಭವಕ್ಕೆ ಬರ್ತೈತೆಲ್ಲ. ವಿಷಯ ಭೋಗ ನಡೆದಾಗ ಆ ಸುಖ ನಿನ್ನ ಸುಖನ, ಬೇರೆ ಅದರಿಂದನೂ ಬರುದಿಲ್ಲ. ಮಹಾತ್ಮರೆಲ್ಲ ಎಷ್ಟು ಅನುಭವಪೂರ್ವವಾಗಿ ನೆನಪಿ ತಂದು ಕೊಟ್ಟರು, ಅದನ್ನು ಕೇಳಿ ಇರಾಕವಲ್ಲ ಅಂದ್ರೆ ಸ್ವತಃ ವಿಚಾರ ಎಂದು ಮಾಡೋರು ನೀವು. ವಿಚಾರ ಮಾಡಿ ಆ ಸ್ಥಿತಿಯನ್ನು ನಾವು ಹೊಂದೋ ಪ್ರಯತ್ನ ಮಾಡಬೇಕು. ಸಮಾಧಿ ಹೊಂದದ ಹೊರತಾಗಿ ನಮಗಿದನ್ನು ಅನುಭವ ಮಾಡ್ಕೊಳಕ್ಕಾಗುವುದಿಲ್ಲ. ಸಮಾಧಿಯನ್ನು ಹೊಂದಲಿಕ್ಕೆ ನಮಗೆ ಅದಕ್ಕೆ ಸಾಧನೀಭೂತವಾದಂಥ ಕ್ರಮ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ತಪ್ಪಬಾರದು. ಅಂದ ವಿಷಮದ್ದೆಲ್ಲ ಕಡಿಮೆ ಅಂತ ಸಮಸ್ಥಿತಿ ಉಳ್ಕೊಳಕ್ ಬರ್ತದೆ. ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಯೋಜನೆ ಮಾಡ್ಕೋರಿ. ಉಳ್ಕಿದ್ ತೊಗೊಂಡು ಏನು ಮಾಡವ? ಮಕ್ಕಳು ಮರಿ ಹೊಡಿ ಯೋಜನೆ ಮಾಡಿ ಏನು ಮಾಡವ? ನಿದ್ದೆ ಮಾಡಿ ಎದ್ದು ಕೂಡಲೇ ಮತ್ತು ವಿಷಯ ವ್ಯವಹಾರದಾಗ ತೊಡಗುದು. ತನಗೆ ಬೇಕಾದದ್ದು ಅದರಿಂದ ಸಿಗ್ತೈತೆ ಇದರಿಂದ ಸಿಗ್ತೈತೆ ಅಂತ ಇದರಲ್ಲೇ ನಾವು ಕಾರಣ ಮಾಡ್ತೇವೆ. ಆಯುಷ್ಯದ ವೇಳೆಯನ್ನು ವ್ಯರ್ಥ ಮಾಡ್ತೇವೆ ನಾವು. ಮಕ್ಕಳು ಮರಿಂದ ಸುಖ ಹೊಂದ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದ್ಬೋದತ್ತಲ್ಲ. ಯಾರು ಸುಖದಿಂದ ಇದ್ರಿ ಹೇಳ್ರಿ? ಮಕ್ಕಳು ಮರಿ ಭಾಳ ಇದ್ದವ್ರು ಭಾಳ ಆರಾಮ ಇರ್ಬೇಕಾಗಿತ್ತು. ಮನಸ್ಸು ಯಾಕೆ ನಮ್ಮ ಚಂಚಕತೆ ಹರಿದಾಡ್ತೈತಿ ಅಂದ್ರೆ ಎಲ್ಲಿ ಮನಸ್ಸು ನಿಲ್ಲೋದು? ಯಾವ ವಿಷಯದಲ್ಲಿ ನಿಲ್ಲೋದು? ಯಾಕೆ ಬೇಕಾದದ್ದಲ್ಲಿ ಇಲ್ಲ. ನಿನ್ನಲ್ಲೇ ಐತಿ ಅನ್ನೋದು ಅನುಭವ ಗಟ್ಟಿ ಆಗ್ಬೇಕು ನೋಡು.
ನೀನ ಆನಂದ ಸ್ವರೂಪದೇ ಅನ್ನೋ ಹೋಗಿ ಬಂದಾಗ ಮನಸ್ಸಿನ ಹರಿದಾಟ ಬಂದಕತಿ. ಯಾವ ಮಹಾತ್ಮರು ವಿಷಯ ದಶೆಯಿಂದ ಕೋಲಾಹಲ ಎಬ್ಸಿದ್ರಿ ಹೇಳ್ರಿ. ನಾವು ಜ್ಞಾನ ತಗೊಂಡು ಹೋಗ್ಬೇಕಂತ ಯಾರ ಚಳವಳಿ ಮಾಡಿದ್ರಿ? ಜ್ಞಾನ ನಿಧಿಯನ್ನ ಯಾವ ಪೂರ್ವಜರು ಕಾಕೊಂಡು ಹೊಂಟಿರಿ ಹೇಳ್ರಿ. ಜ್ಞಾನ ನಿಧಿ ಕಡಿಮೆ ಆಗುದಿಲ್ಲ ಅದು. ಏನ್ ಜ್ಞಾನಕ್ಕಂತ ಮರಿಯಾಗಿ ಮತ್ತು ವಿಷಯಾದಿಗಳನ್ನು ಗಳಿಸಕ್ಕೆ ಶುರು ಮಾಡ್ತೀವಿ. ಜ್ಞಾನವನ್ನು ಉಳಿಸ್ಕೋಬೇಕಪ್ಪ, ಅದನ್ನು ಕಾಕೋಬೇಕು ಅನ್ನೋರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ವಿಷಯಾದಿಗಳಿಂದ ಸಂಕಟ ಆಕೈತೋ ಏನು ಜ್ಞಾನದಿಂದ ಸಂಕಟ ಆಕೈತೋ? ವಿಷಯಾದಿಗಳ ವ್ಯವಹಾರದ ತೊಡಗಿ ಯಾವ ಮನೆತನದವ್ರು ಸುಖ ಹೊಂದ್ಯಾರ ಹೇಳ್ರಿ? ಬುದ್ಧ ಮಂದಿ ಮಾತು ಕೇಳಿ ಮಂದಿಗೆ ಹೇಳ್ಕೊಂತ ಅಡ್ಡಾಡಿದ. ನಾವು ತಾನ ಲಾಭ ಮಾಡ್ಕೊಂಡು ಅದನ್ನ ಲಾಭ ಮಾಡ್ಕೊಂಡು ಕೇಳಿದ್ದನ್ನು ನಮಗೆ ನಾವು ಅದನ್ನು ಲಾಭ ಮಾಡ್ಕೋಬೇಕು. ಮಂದಿ ಮಾತು ತಗೊಂಡು ಮಂದಿಗೆ ಹೇಳಿ ನಿನಗೇನು ಬಂತು? ಶಾಸ್ತ್ರ ಅಂದ್ರೆ ಮಂದಿ ಮಾತವು. ಮಂದಿ ಮಾತು ಕೇಳಿ ಮಂದಿಗೆ ಹೇಳಿ ನಿನಗೇನು ಲಾಭ ಹೇಳು? ನಿಮ್ಮ ಮನೆತನ ಎದರಿಂದ ಪ್ರಸಿದ್ಧಿ ಆಯ್ತು? ಜ್ಞಾನದಿಂದ, ಹೌದಿಲ್ಲ? ಏನು ದುಡ್ಡು ದುಗ್ಗಾನಿಂದ ಪ್ರಸಿದ್ಧಿ ಆಯ್ತು? ಏಷ್ಯಾ ಖಂಡದ ಪ್ರದೀಪ ಅಂತ ಬುದ್ಧನ ಬಗ್ಗೆ ಬರ್ದಾರ. ಒಬ್ಬೊಬ್ಬ ರಾಜನ ಬಗ್ಗೆ ಏನಾರ ಬರ್ದಾರ ನಾವನಷ್ಟು? ತಾನು ಸ್ವತಃ ಪವಿತ್ರ ಇದ್ದು ಇನ್ನೊಬ್ಬರನ್ನು ಪವಿತ್ರ ಮಾಡುವಂತಹದ್ದೇ ಯಾವುದು ಅಂದ್ರೆ ಆತ್ಮಜ್ಞಾನ. ಅದಕ್ಕೆ ಅದನ್ನು ಮಾಡ್ಕೋ. ನಿನ್ನನ್ನು ನೀನು ತಿಳ್ಕೊ. ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ ಆಕೈತಿ ನಿನ್ನ ನಿಜವನ್ನು ನೀ ತಿಳಿಯೋದ್ರಿಂದ. ಏನ್ ನೋಡ್ರಿ ಬೇಕಾದ್ರೆ ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದ್ರೆ ತನ್ನನ್ನು ತಾ ತಿಳಿದವರು ಆತ್ಮಾನುಭವಿಗಳು. ಅವರಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗೋದಿಲ್ಲ. ಏನು ಮಾಡಿದ್ರು ಅವ್ರ ಕಲ್ಯಾಣಕ್ಕೆ. ಏನು ಕೆಡಕಂತಿ ನಮ್ಮ ಖಾತೆದಾಗ ಇಲ್ಪ ಅಂತಿದ್ರ ಅಂತ. ಅದಕ್ಕೆ ಪ್ರತಿಯೊಬ್ಬರು ನಮ್ಮನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕಾಗೈತಿ. ನಿನ್ನ ನಿಜವನ್ನು ನೀನು ತಿಳಿದ ಕ್ಷಣವೇ ಜಗತ್ತು ನಿನ್ನ ಕಾಲು ನಾಯಿಯಂತೆ ಕಾಲು ನೆಕ್ಕುತ್ತಾ ಬೆನ್ನು ಹತ್ತುತ್ತದೆ ಅಂತ. ಯಾವಾಗ ಮಹಾತ್ಮರ ದರ್ಶನ ಆದೀತೋ ಈ ಮುಂದೆ ಅಂತ. ಅದಕ್ಕೆ ಆ ಕೆಲಸ ಮಾಡ್ಕೋ. ನೀ ಆ ಜಗತ್ತಿನ ಬೆನ್ನು ಹತ್ತಕ್ಕೆ ಹೋಗ್ಬೇಡ. ಜಗತ್ತೆಲ್ಲ ನಿನ್ನ ಬೆನ್ನು ಹತ್ತುವಂಗೆ ಮಾಡ್ಕೋ ಅಂತ. ನೀ ಅದ್ರ ಕಡೆ ಲಕ್ಷ ಕೊಡಕ್ಕೆ ಹೋಗ್ಬೇಡ. ಅದೆಲ್ಲ ಅದ ನಿನ್ನ ಕಡೆ ಲಕ್ಷ ಕೊಡ್ಬೇಕು. ಹಂಗ ನಿನ್ನ ಜೀವನ ಆಗ್ಬೇಕು. ಸ್ವರೂಪದ ಅಭ್ಯಾಸದಾಗ ನಾವು ದುಡ್ಡು ದುಗ್ಗಣಿ ಎದಕ್ಕೆ ಬೇಕಾಗ್ಯಾರು? ಇದು ಜ್ಞಾನ ನಿಧಿ ನಿಮ್ಮ ಮನೆತನದ ಹೌದು ಅಲ್ಲೋ? ಇದು ಹಂಗಾರೆ ಯಾಕೆ ಇದನ್ನು ಗಳಿಸಬಾರ್ದು? ಎಲ್ಲರೂ ದುಡ್ಡು ದುಗ್ಗಣಿ ಗಳಿಸೋರು ಭಾಳ ಮಂದಿ ಇದ್ದಾರೆ. ಜ್ಞಾನವನ್ನು ಗಳಿಸೋರು ಯಾರಿದ್ದಾರೆ? ಬುದ್ಧನ ನೆನಪು ಮಾಡಿದರೆ ನಾವು ಸ್ವರೂಪ ಜ್ಞಾನ ಮಾಡ್ಕೋಬೇಕಪ್ಪ ಅಂತ ಅನಿಸ್ತದೆ. ವಿಷಯ ಪಡ್ಕರ್ ನೆನಪು ಮಾಡಿದರೆ ನಾವು ಹಂಗ ಮಾಡ್ಬೇಕಪ್ಪ, ಹೌದಿಲ್ಲ? ಅವ ಏನು ಮಾಡ್ತಾನೆ? ನಾನು ಜಗನ ಹಿಡಿಬೇಕು, ಮನೆ ಹಾಕಿಸ್ಬೇಕು, ಇನ್ನು ಏನೇನೋ ಮಾಡ್ಬೇಕಂತ ನಾನು ಯೋಜನಾದಿಗಳನ್ನು. ಅದನ್ನು ಮಾಡಿದವ್ರು ಏನಾಗ್ಯಾರ? ಸುಖ ಹೊಂದ್ಬೇಕಂತ ಮಾಡಿ ಸುಖದಿಂದ ಅದಾರ ಅದನ್ನು ಮಾಡಿ. ಜ್ಞಾನಕ್ಕಿಂತ ಪವಿತ್ರವಾದದ್ದು ಯಾವುದಿಲ್ಲ ಅಂತ ಬಂದೈತು. ದುಡ್ಡು ದುಗ್ಗಾನಿಗಳಿಗಿಂತ ಪವಿತ್ರವಾದದ್ದು ಯಾವುದಿಲ್ಲ ಅಂತ ಬಂದೈತು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿದಮುತ್ತಮಂ ಅಂತ. ಯಾವ ಜ್ಞಾನ ಆತ್ಮಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಈ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ಅದಕ್ಕೆ ಆ ಕೆಲಸ ನೀವು ಮಾಡ್ಕೋಬೇಕು. ಜ್ಞಾನ ಪ್ರಾಪ್ತಿಗಾಗಿ ಅದಕ್ಕಾಗಿ ಪ್ರಯತ್ನವನ್ನು ಮಾಡು. ಮಾನವನಿಗೆ ಸದಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು.
ಅದು ಸ್ವರೂಪದ ಅಭಿಮಾನ. ನಿಮ್ಮ ಬಗ್ಗೆ ನಿಮ್ಮಲ್ಲಿ ಅಭಿಮಾನ ಇರಬೇಕು. ಸ್ವರೂಪದ ಮಾತು ಕಿವಿ ಬೀಳ್ತಾವೋ ಏನು ಗಂಡ ಹೆಂಡತಿ ಹೆಸರು ನೆನಪು ಬೀಳ್ತಾವೋ ನೀವು? ಒಮ್ಮೆ ಕೇಳಿಬಿಟ್ರೆ ತೀರ್ತಿ, ಬರ್ಕೊಳ್ಳೋದೇ ಬೇಕಾಗಿಲ್ಲ ಗಂಡ ಹೆಂಡತಿ ಹೆಸರು. ಇವನು ಎಷ್ಟು ವರ್ಷ ಆತ್ರಿ ಕೇಳಾಕೈತಿ, ನಮ್ಮ ಬಗ್ಗೆ ನೆನಪ ಉಳಿದ್ರು ಮತ್ತು ಮರ್ತು ಏನು? ಈ ಶರೀರ ಕೆಡಿಸೋದು ಎಷ್ಟೊತ್ತಾಕೈತಿ? ಸಿಕ್ಕಿದ್ದೆ ಕೈಗೆ ಬಂದು ತಿಂದ್ರೆ ಶರೀರ ಕೆಟ್ಟು ಹೋಗ್ಬಿಡ್ತದೆ. ಪಡಿ ರಕ್ಷಣೆ ಮಾಡಿದ್ರೆ ಅದರೊಳಗೆ ಹಿಡಿನೂ ಇರ್ತದೆ. ಅದರಂತೆ ನೀ ಜ್ಞಾನವನ್ನು ರಕ್ಷಣೆ ಮಾಡ್ಕೊಂಡೆ ಅಂದ್ರೆ ಎಲ್ಲ ಐಶ್ವರ್ಯ ಇರ್ತದೆ ಅದ್ರಾಗ. ಏನು ಯಾವುದನ್ನು ತಿಳಿದ್ರೆ ಎಲ್ಲವನ್ನ ತಿಳಿದಂಗೆ ಆಕೈತಿ. ಅದು ಯಾವುದು ಅಂದ್ರೆ ಅದು ಸ್ವರೂಪ ಜ್ಞಾನ. ನೀ ಎಲ್ಲವನ್ನು ಮಾಡಿದಂಗೆ ಆತ. ನೀ ಮಾಡಬೇಕಾದ ಕರ್ತವ್ಯ ಏನೂ ಉಳಿಲಿಲ್ಲ. ಸರ್ವಂ ತೇನ ತ್ಯಕ್ತಂ ಸರ್ವಂ ತೇನ ಪಠಿತಂ ಸರ್ವಂ ತೇನ ಕೃತಂ ಅಂತ. ನೀನು ಎಲ್ಲ ಮಾಡಿದಂಗೆ ಆತ. ನಿನ್ನ ಜ್ಞಾನವನ್ನು ಮಾಡಿಕೊಂಡ ವಿಷಯದ ಆಶಯ ಕಳ್ಕೊಂಡಾಗ ಅದು ಜ್ಞಾನಕ್ಕೆ ನೀನು ಒಳಗೆ ಆ ಹೇತು ಒಳಗೆ ಆಶಯ ಇಟ್ಕೊಂಡ ನನಗೂ ಜ್ಞಾನ ಆಗ್ಬೇಕಂದ್ರೆ ಎಂದೂ ಸಾಧ್ಯ. ಬೇಕಾದಷ್ಟು ಹೇಳಿದ್ರು ಕೇಳಿದ್ರು ಆಶೆ ಹೋಗಿರೋದಿಲ್ಲ. ಅದಕ್ಕೆ ಅದ ಅನುಭವ ಕೊಡೋದಿಲ್ಲ. ಏನು ಮಾನವನಿಗೆ ಸದಾಭಿಮಾನ ಇರ್ಬೇಕು, ದುರಭಿಮಾನ ಇರಬಾರ್ದು. ನೀ ಅಲ್ಲದ್ರೆ ಅಭಿಮಾನ ಹಿಡ್ಕೊಂಡು ಸುಖ ಹೊಂದಬೇಕಂತ ಹೊಂಟಿ. ನಿನ್ನ ಬಗ್ಗೆ ನಿನಗೆ ಅಭಿಮಾನ ಇಲ್ಲಲ್ಲೋ, ನಿನ್ನಲ್ಲಿ ನಿನಗೆ ನಂಬಿ ಇಲ್ಲಲ್ಲೋ. ಈ ವಿಚಾರ ನಿನ್ನಲ್ಲಿ ದೃಢತರವಾಗಿ ನಿಲ್ಲಬೇಕಾದ್ರೆ ನಿರಂತರ ಅಂಥವ್ರ ಸಂಘ ಬೇಕು ನೋಡಿ, ವಿವೇಕವಂತರ ಸಂಘ. ಅವಾಗ ಎಲ್ಲ ದಾರಿ ಹಿಡಿತೈತಿ ನೋಡಿ, ಎಲ್ಲ ಬರ್ತಾವ. ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ. ಆ ಸಂಘದ ಪರಿಣಾಮ ಆಗಕೈತಿ ಅಂದ್ರೆ ಅದು ನಿನಗೆ ಲಾಭ ಆಕೈತಿ. ಎಲ್ಲಕ್ಕೂ ಮೊದಲನೇ ಮೆಟ್ಲು ಅಂದ್ರೆ ವಿವೇಕ ನೋಡಿ. ವಿವೇಕ ಅಂದ್ರೆ ಇದು ಹಿತ ಯಾವುದು, ಅಹಿತ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು ಅನ್ನೋದು ತಿಳ್ಕೊಳ್ಬೇಕಂತ. ಈ ವಿವೇಕ ನಿನ್ನಲ್ಲಿ ಮೊದಲಿಗೆ ಜಾಗೃತ ಆಗುತ್ತೆ. ವಿವೇಕದಿಂದ ವೈರಾಗ್ಯ. ವೈರಾಗ್ಯ ಇಲ್ಲದ ಹೊರತ ಜ್ಞಾನ ಆಗೈತೆ ಅನ್ನೋದು ಸುಳ್ಳು ನೋಡು. ಬಿಡದ ಹೊರತದ ಅನುಭವಕ್ಕೆ ಬರೋದೂ ಇಲ್ಲ ನೋಡಿ. ಏನು ಯಾವ ಶ್ರೀಮಂತ ಈ ಜಗತ್ತಿನೊಳಗೆ ಸುಖ ಹೊಂದಾನೆ? ಒಂಟಿ ಸೂಜಿ ಹೆಜ್ಜದೊಳಗೆ ಪಾರು ಮಾಡ್ಬೋದು, ಆದರೆ ಶ್ರೀಮಂತ ವಿಷಯದಿಂದ ಸುಖ ಹೊಂದಲಾರಂತ. ಅಂಥವು ಅಘಟಿತ ಘಟನೆ ಮಾಡ್ಬೋದು, ಆದರೆ ಇದು ಎಂದೂ ಸಾಧ್ಯ ಇಲ್ಲ ಅಂತ. ಆದರೂ ಅದನ್ನು ನಾವು ಒಂದೇ ತೀರ್ಬೇಕಂತ ಹುಚ್ಚು ಪ್ರಯತ್ನ ನಡೆಸೋದು. ಎಷ್ಟೋ ಜನ್ಮಗಳು ಕಳೆದು ಹೋಗ್ಯಾವ ಹಿಂಗೆ ಇದರಿಂದ ಸುಖ ಹೊಂದಬೇಕಂತ, ಆಗಿಲ್ಲ. ಏನು ಇನ್ನೂ ಸಿಗ್ತೈತೆ ಅನ್ನೋ ಬುದ್ಧಿ ಹೋಗಲ್ಲ. ಈ ಶರೀರ ಕೆಡಿಸೋದು ಎಷ್ಟೊತ್ತಾಕೈತ್ರಿ ಅದು. ಸಿಕ್ಕದ ತಿನ್ಕೊಂತ ಸಿಕ್ಕದ ಇಂದ್ರಿಯಗಳೇ ವ್ಯಾಪಾರ ಮಾಡ್ಕೊಂತ ಹೋದ್ರೆ ಶರೀರ ತಡೆಯಲಿಕ್ಕೆ ಬಾಧ ಆಗ್ಬೇಕೈತಿ. ಏನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಾಡಿದ್ರೆ ಲಾಭ ಐತೆ ಅನ್ನೋದನ್ನ ತಿಳ್ಕೊಬೇಕು. ಏನು ಹಂಗೆ ವ್ಯರ್ಥ ವೇಳೆ ಕಳಿಬೇಕು.
ಸುಖಿಗಳಾದವರೆಲ್ಲ ಏನು ಮಾಡಿಕೊಂಡ್ರು? ತಮ್ಮನ್ನು ತಾವು ತಿಳ್ಕೊಂಡು ಸುಖ ಹೊಂದಿದ್ರಿಲ್ಲ. ಏನು ವಿಷಯಗಳ ಬಗ್ಗೆ ತಿಳ್ಕೊಳಕ್ಕೆ ಅಡ್ಡಾಡಿದ್ರು ಅವರು. ಅದರಿಂದ ಏನೂ ಲಾಭ ಇಲ್ಲ ಅನ್ನೋದನ್ನು ಕೈ ಬಿಟ್ರು ಅವರು, ತಿಳಿದು ಕೈ ಬಿಟ್ರು. ಹಿಂದೂಸ್ತಾನಕ್ಕೆ ಶ್ರೀಮಂತ ಅನಿಸ್ಕೊಂಡು ಹೈದರಾಬಾದ್ ನಿಜಾಮ ಸುಖ ಹೊಂದಿದನವ. ಒಂದು ಕಾಲದೊಳಗೆ ಅವ ಹಿಂದೂಸ್ತಾನಕ್ಕೆ ಶ್ರೀಮಂತ. ಆರಾಮ ಇದ್ದಾನವ. ಎಲ್ಲಿ ತನ್ನ ಮನ್ಯಾಗ ಹರಕ್ ಚಾಪಿ ಮ್ಯಾಗ ಕುಂಡಿರ್ತಿತ್ತು, ಅದು ಮಂದಿ ಮನ್ಯಾಗ ಒಳ್ಳೆ ಅವ್ಗೆ ಬೇಕಾಗಿತ್ತು. ತಾನು ಚಾರ್ಮಿನಾರ್ ಸಿಗರೇಟ್ ಸೇದ, ಮಂದಿ ಮನ್ಯಾಗ ಬ್ರಿಸ್ಟಾಲ್ ಸೇದವ. ಇಂಥ ಬುದ್ಧಿ ಹೌದಿಲ್ಲ. ಒಂದು ವಸ್ತು ಖರೀದಿ ಮಾಡ್ಬೇಕಾದ್ರೆ ಭಾಳ ಚೌಕಾಶಿ ಮಾಡ್ತಿತ್ತಂತ. ಏನಾರು ತಗೋಬೇಕಾರೆ ಇಷ್ಟು ಸೌಕರ್ಯಕ್ಕಿದ್ದು ಏನು ಭಾಳ ಚೌಕಾಶಿ ಹೌದಿಲ್ಲ. ಒಂದು ವಸ್ತು ಖರೀದಿ ಮಾಡ್ಬೇಕಾದ್ರೆ ಆ ಬುದ್ಧಿ ಹೋಗೋದಿಲ್ಲ ರೀ. ಅದು ಸೌಕರ್ಯ ಐತೆ ಅಂದ್ರೂ ಅದು ಬುದ್ಧಿ ಎಂಥದ್ದೈತಪ್ಪ ಇದ್ರ ಬುದ್ಧಿಗೆ, ಎಂಥ ಕೀಳು ಬುದ್ಧಿ ಐತಪ್ಪ ಇದಕ್ಕೆ ಅಂತ ಇರ್ತಾರೆ. ಎಷ್ಟು ಸೌಕರ್ಯ ಐತೆ ಅಂದ್ರು ಹೌದು ಹೋಗುದಿಲ್ಲ ಅದು. ಏನು ಮೈಸೂರು ಮಹಾರಾಜ ಅರಮನೆ ಕಸ್ಕೊಂಡ್ ಕೂಡಲೇ ಹುಚ್ಚಿಡುತ್ತೆ ಅದು ಹೌದಿಲ್ಲ. ಸರ್ಕಾರ ಎಲ್ಲ ತಮ್ಮ ಅಧೀನ ಮಾಡ್ಕೊಂಡು ಕೂಡಲೇ ಅದು ತಲೆ ಇದಾಗಿಬಿಡ್ತೀವಿ. ಮನುಷ್ಯಾಗ ಶಾಕ್ ಆಕೈತಿಲ್ಲ. ಎಲ್ಲರಿಗೂ ಆಕೈತಿ. ಆ ಕಾಯ್ದೆ ಬಂತಂದ್ರೆ ನನ್ನ ಹೊಲ ನನ್ನ ಮನೆ ಅನ್ನೋಂಗಿಲ್ಲ ಅಂತ ಬಂತಂದ್ರೆ ಅಯ್ಯೋ ಏನು ಮಾಡೋದು ಏನಂತ ಅದು ಬರ್ತೈತಿ ಕಾಲ. ಚೈತೇನೆ ನೀವು ತಿಳ್ಕೊಂಡಿದ್ದೀರಿ ನಾನು ಹಾಗೆ ಉಳಿತಾವೆ ಅಂತೇಳಿ. ಯಾಕ್ರಿ ನನ್ನ ಮನೆ ನನ್ನ ಹೊಲ ಅನ್ನೋಂಗಿಲ್ಲ, ನಿನ್ನೆ ಭಾಳ ದಿನ ಹೋಗಲ್ಲ ಅಂದಾರ ಸರ್. ಅದು ಬರ್ತೈತಿ ಕಾಲ. ಹೇಳಿದಷ್ಟು ಕೇಳೋದು, ಹಾಕಿದಷ್ಟು ತಿನ್ನೋದು ಹೌದಿಲ್ಲ. ಏನ ಮಾಡ್ಬೇಕಾದ್ರೂ ಸರ್ಕಾರ ಪರವಾನಗಿನ ಬೇಕು. ನೀನು ಗಂಡ ಹೆಂಡತಿ ಬಾಳೆ ಮಾಡ್ಬೇಕಾದ್ರೂ ಪರ್ಮಿಷನ್ ಬೇಕು ಹೌದಿಲ್ಲ. ಪರ್ಮಿಷನ್ ಕೊಟ್ಟಾಗ ನೀನು ಏನಾದರೂ ಮಾಡ. ಏನು ಪಶು ಹೆಂಗೆ ಮಾಡ್ತಾವ? ದನ ಬಿಚ್ಚಿದಾಗ ಹೋಗುದವು ಅಲ್ಲಿ ಮಠ ಸುಮ್ಮನ ಯಾಕ್ರಿ ಗ್ವಾದ್ನ್ಯಾಗ ಎಲ್ಲೇ ಕೊಂಡ್ರುದು. ಹಾಂ ರೀ ಹಂಗೆ ಬರ್ತೈತಿ ಕಾಯ್ದೆ ಬಂದು ಅಂದ್ರೆ. ಕಮ್ಯುನಿಸಮ್ ಬಂತಂದ್ರೆ ಹಂಗೆ ಆಗುದಿನ ಕಾಲ ಬರ್ತೈತೆ ಅದು ಒಂದು. ಏನು ನಮ್ಮ ಕಣ್ಣಿನ ಕಾಣ್ತಾವಿಲ್ಲಪ್ಪ ಅಂದ್ರೆ ಅದು ಸರ್. ಏನು ಲಿಂಗ ಧಾರಣ ಅಂದರೆ ಜ್ಞಾನ ಧಾರಣ. ಲಿಂಗ ಅಂದರೆ ಜ್ಞಾನ. ಅದನ್ನು ಎಲ್ಲಿ ಧಾರಣ ಮಾಡ್ಲಿಕ್ಕೆ ಬರ್ತೈತೆ ಅಂದ್ರೆ ಪರಿಶುದ್ಧವಾದ ಅಂತಃಕರಣದಲ್ಲಿ ಧಾರಣ ಮಾಡಕ್ಕೆ ಬರ್ತೈತಿ. ಲಿಂಗ ಧಾರಣ ಮಾಡಕ್ಕೆ ಬರ್ತೈತೆ. ಅಂತಃಕರಣ ಪರಿಶುದ್ಧಿ ಇದ್ದಾಗ ಬರ್ತೈತೆ ಅದು. ಈಗ ಗುಂಡ ಕಟ್ಕೊಳಕ್ಕೆ ಎಲ್ಲರಿಗೂ ಬರ್ತೈತಿ. ಕೊಳ್ಳ ಕಟ್ಕೊಳ್ಳೋದು ಏನು ದೊಡ್ಡ ಕೆಲಸನ ಅದು? ಗುಂಡ್ಗಡಿಗೆ ಅನುಕೂಲ ಅದು, ಲಿಂಗ ಅನುಕೂಲ. ಯಾಕ್ರಿ ಕೊಳ ಕಟ್ಕೊಂಡು ಬಿಟ್ರೆ ಜ್ಞಾನ ಆಕೈತೆ ನಿನಗೆ? ಎಲ್ಲಿ ಕಟ್ಕೊಂಡ್ರೆ ಜ್ಞಾನ ಆಕೈತೆ ಹೇಳೋದು? ಈ ಶಿವಾನಂದ ಶಿಷ್ಯರನ್ನು ರೆಟ್ಟಿ ಕಟ್ಕೊಂಡು ಅಡ್ಡಾಡಿದ್ವು ಹೌದಿಲ್ಲ. ನೋಡ್ರಿ ನೀವು ಅವ್ರಿಗೆ ಕಟ್ಟಿಬಿಟ್ಟಾರ ಅವಸ್ಥಾ ಬಿಣ್ಣಿದ್ದ ಶಿವಾನಂದ ಅಜ್ಜ ಅವ್ರಿಗೆ. ಆ ಫೋಟೋ ತೆಗಿಯುವಾಗ ಅದನ್ನು ಕಾಟುವೆಗೆ ಅಳಕಿಸಿದ್ವಿ. ಅದನ್ನು ನಾವು ಅಳಕಿಸಿ ಫೋಟೋ ತೆಗ್ಸಿದೀವಿ. ಅದನ್ನು ಏನು ಆ ಲಿಂಗ ಕಟ್ಟಿದ್ದು ಅಳಕಸ್ರಿ ಅದನ್ನು ತೆಗೆದು ಇದು ಮಾಡಿದ್ವಿ. ಒಂದಿಷ್ಟ ಬಾವು ಹಂಗೆ ಬಂದಿತ್ತು ನೋಡೋದು. ಹಳೆ ಫೋಟೋದಾಗ ಐತೆ ಅದು. ಕಾಟುವೆ ಅದನ್ನು ಅಳಕಿಸ್ಬಿಟ್ಟಿದ್ದ. ಏನು ಲಿಂಗಪ್ಪ ಕಟ್ಕೋ ಅದೊಂದು ಸಾಂಪ್ರದಾಯ, ಶಿವಾನಂದ ಸಾಂಪ್ರದಾಯದಂತೆ ಹೆಟ್ಟಿಗೆ ಲಿಂಗ ಕಟ್ಕೊಂಡು ಅಡ್ಡಾಡೋದು. ಅದು ಒಂದು ಹುಚ್ಚರ ಸಂತೆ. ಅಜ್ಜರಿಗೆ ಗಂಟು ಬಿದ್ದರಂತ ಅವ್ರು. ಗೌಡ್ರು ನೀವು ಕಟ್ಕೊಳ್ಬೇಕಂತ. ಏನು ಹಂಗಾರೆ ನಾ ಹೇಳಿದಲ್ಲಿ ಕಟ್ರಿ ಅಂದ್ರಂತ ಅಜ್ಜ. ಏನು ನೀವು ಹೇಳಿದಲ್ಲಿ ಕಟ್ಟಿದೆ ಮಣ್ಕಾಲು ತೆಳಗೆ ಕಟ್ಟದ ನಾನು ಹಿಂಗೆ ನಾ ತಾನ್ರಿ ಅಂತ ಅಜ್ಜಾರ ಮುಂದೆ ಅಂದ್ರಂತ ಹೋಗಿ. ಅವ್ನು ಕೂಡ ಗುದ್ದಾಡಕ್ಕೆ ಹೋಗ್ಬಾರ್ದು ಬಿಡ್ರಿ. ಅವ್ನು ಅವ್ನು ಕುಡಿಯಕ್ಕೆ ಗುದ್ದಾಡ್ತೀರಿ ಅಂತ ಅಜ್ಜಾರು ಹೇಳ್ತಿದ್ರು. ಏನು ಎಲ್ಲ ಹೊರಗೆ ಏನಾರು ಮಾಡ್ಕೊಂಡು ಕೂತ್ರಾಕತ್ತೆ ನಿನಗೆ ಜ್ಞಾನ. ಲಿಂಗ ಧಾರಣ. ಲಿಂಗ ಅದನ್ನು ಜ್ಞಾನ. ಯಾವ ಜ್ಞಾನ? ಆತ್ಮಜ್ಞಾನ. ಎಲ್ಲಿ ಅದನ್ನು ಅವಧಾರಣ ಮಾಡೋದು? ಚಿತ್ತವೃತ್ತಿ ಒಳಗೆ ಅಂತಃಕರಣ ಪರಿಶುದ್ಧಿ ಇದ್ದಾಗ ಅದನ್ನು ಅವಧಾರಣ ಆ ಜ್ಞಾನ ಮಾಡ್ಕೊಂಡು ಆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ ನಮಗೆ. ನೀ ಗುಂಡ ಕಟ್ಕೊಂಡು ಸಂಕಟ ಹೋಗೈತೆ ನಿಂದು? ಯಾಕ್ರಿ
ಅದನ್ನು ಕಟ್ಟುವುದು ಬಿಚ್ಚೋದು ಯಾವಾಗಲೂ ಇದ್ದೈತಿ. ಜ್ಞಾನ ರೆಡಿ ಇದ್ದದ್ದೈತಿ. ಅದನ್ನು ಎಲ್ಲಾರು ಏನಾರು ಮಾಡಿ ತಂದು ಕಟ್ಟೋದು ಬೇಕಾಗಿಲ್ಲ. ಅದು ಜಡ ವಸ್ತು ಅದ ಲಿಂಗ ಅಂದ್ರೆ. ಅದನ್ನು ಮಾಡೋದು ಹೌದನ? ಅದು ಹೊರ ಕಟ್ಕೊಳ್ಳೋದು ನಿಜವೇ? ಇದು ನಿಜವೇ? ಅಜಹರಿ ಸುರರಿಗಲ್ಲದ ಮಾತು, ಅಂಗಲಿಂಗದ ಸುಖ ಸಮರಸ ಒಡೆಯದೆ ಮಂಗನ ತೆರನಂತೆ ಲಿಂಗ ಪೂಜಿಸುವುದು ನಿಜವೇ? ಇದು ನಿಜವೇ ಅಂತ ಅನುಭವಗಳು ಹೇಳಿದ್ದನ್ನು ಅದನ್ನು ಮೂಲಿಗೆ ಸರಿಸಿಟ್ಟಾರ. ಅದನ್ನು ಲಿಂಗ ಧಾರಣ ಮಾಡ್ಬೇಕು ಎಲ್ಲರೂ. ಲಿಂಗಾಯತ ಲಿಂಗ ಅಂತಾರೆ. ಅದಕ್ಕಂತಾರೆ ಗುಂಡ ಕಟ್ಕೊಂಡು ಅಡ್ಡಾಡ್ಯಾರ ಲಿಂಗಾಯತಕ್ಕೇನು? ಜ್ಞಾನವಂತಕ್ಕೇನು? ಗುರ್ತೈತೇನ ಅದಕ್ಕೆ ಲಿಂಗಕ್ಕೆ? ಗುರ್ತ ಇಡಕೊಂಟಿ ಅದಕ್ಕೆ ಗುದ್ದಾಡಕ್ಕೆ ಹಸ್ತೈತೆ ಅದು ಗುರ್ತ. ಅದು ಮೂಲ ವಸ್ತು ಆಗಲಾರ್ದು. ಯಾಕ್ರಿ? ಪ್ರತೀಕ ಮೂಲ ವಸ್ತು ಆಗಲಾರ್ದು. ಆಕೈತೇನ ಅದು? ಲಿಂಗ ಅಂತ ಏನಾರು ಇಟ್ಕೊಂಡ್ರೆ ಲಿಂಗ ಆಕೈತೇನ ಅದು? ಕತ್ತಿಗೆ ಎತ್ತಂತ ಮುದ್ರಿ ಒತ್ತಿರ ಎತ್ತಾಕೈತೇನ ಅದು? ಯಾಕ್ರಿ? ಆಗ್ಬೋದನ ಅದು? ಕತ್ತಿ ಎತ್ತ ಆಗ್ಬೋದನ? ಹಂಗಿದು ಗುಂಡ ಲಿಂಗ ಅದಕ್ಕೆ ನೀನು ಕಲ್ಪಿಸ್ಕೊಂಡ್ರೆ ಆಕೈತೇನ ಅದು? ಕಲ್ಪಿಸ್ಕೊಂಡಂಗೆ ಆಕೈತೇನ ಅದು? ಭಾವಿಸ್ಕೊಂಡಂಗೆ ಆಕೈತಿ? ಹಂಗಾರೆ ಕಲ್ಲು ಬೆಲ್ಲ ಅಂತ ಭಾವಿಸ್ಕೋ. ಈ ಕಡ್ಲಿ ಇವ ಸಣ್ಣ ಇವು ಕಡ್ಲಿ ಅಂತ ಭಾವಿಸ್ಕೋ. ಎರಡು ಕೂಡಿಸಿ ಉಣ್ಗ ಮಾಡಿ ಹೊಡಿ ನೋಡು. ನಂಗಾರೆ ಹೊಡಿ ತುಂಬತೈತೆ ನಾವು. ಏನು ಹಂಗೆ ಮಾಡ್ಯಾರ? 15 ಜನರ ತಲೆಯಾಗಿ ಏನಾರು ಹೋಗಿಸ್ಬಿಟ್ರೆ ಅವು ಏನು ಹೇಳಿದ್ದಕ್ಕೆ ಕರೆ ಅನ್ನೋದನ್ನ ಸ್ವತಃ ಅನುಭವ ವಿಚಾರ ಅದಕ್ಕೆ ಬೇಕು ಅನ್ನೋದು. ಭಾಳ ಮಂದಿ ಅದನ್ನ ಮಾಡ್ತಾರಂತ ಮಾಡಕ್ಕೆ ಹೋಗ್ಬೇಡ. ಸ್ವತಃ ಅದು ಎಷ್ಟರ ಮಟ್ಟಿಗೆ ಸತ್ಯ ಅದ ಅನ್ನೋದು ವಿಚಾರ ಮಾಡು. ನಿನ್ನಲ್ಲಿ ಐತದು. ಅನುಭವದಿಂದ ನೋಡ್ಕೊ ಅಂದ. ಅನುಭವ ಶ್ರೇಷ್ಠ. ನೀ ಯಾರು ಬೇಕಾದವ್ರು ಹೇಳಿಲಿ ಜಗತ್ತಿನಾಗ ಅದನ್ನು ನಿಮ್ಮ ಅನುಭವದ ಹೊರಗಲ್ಲಿಗೆ ಹಚ್ಚಿ ನಂಬ್ರಿ ಅದನ್ನು. ಇಲ್ಲಾಂದ್ರೆ ನಂಬಕ್ಕೆ ಹೋಗ್ಬೇಡ. ಎಷ್ಟರ ಮಟ್ಟಿಗೆ ಇದು ಸತ್ಯ ಅದ ಅನ್ನೋದು. ಅವ್ರು ಭಾಳ ಮಂದಿ ಏನು ಮಾಡ್ಯಾರು? ನಮ್ಮದು ಸಂಪ್ರದಾಯ ಮಾಡ್ಕೊಂತ ನೀ ವಿಚಾರ ಮಾಡಲಿ. ಮಬ್ಬು ಒಂದಕ್ಕೊಂದು ಯಾಕ್ರಿ ವಿಚಾರಣೆ ಇಲ್ಲ. ಇವು ಸಂಪ್ರದಾಯ ಎಲ್ಲ ಅವಿಚಾರದೊಳಗೆ. ಅವ್ನು ವಿಚಾರವಂತ ಯಾವ ಸಂಪ್ರದಾಯ ಯಾವ ಗುಂಪು ಕಟ್ಟಕ್ಕೆ ಹೋಗೋದಿಲ್ಲ ಅವನು. ಸಿಂಹಗಳು ಗುಂಪು ಕಟ್ಟುವುದನ್ನು ಕೇಳಿದ್ದೀರಾ ಅಂದರು. ವನರಾಜ ಸಿಂಹ ಎಂದು ಗುಂಪು ಕಟ್ಟುವುದಿಲ್ಲ. ಯಾಕೆ? ತನ್ನಲ್ಲಿ ಆತ್ಮವಿಶ್ವಾಸ ಐತೆ ಅದಕ್ಕೆ. ಯಾವ ಸಂಪ್ರದಾಯ ಗುಂಪು ನಾವು ಅದನ್ನು ಮಾಡ್ಕೊತ ಹೊಂಟೇವಿ. ಸಂಪ್ರದಾಯ ಶರಣತ್ವ ಅಂತೇಳಿ ಪಟ್ಟ ಬಡ್ಕೋದು, ಗುಂಡ್ಗಡಿಗೆ ಕಟ್ಕೊಂಡು ಕುಂಡ್ರದು ಅದೊಂದು ಸಂಪ್ರದಾಯ ಮಾಡೋದು. ಅವ್ನು ವಿಚಾರವಂತ ಅವೆಲ್ಲ ಎದಕ್ಕೆ ಬೇಕಾಗ್ಯಾವ ನಮ್ಗೆ? ಅದು ಅವಶ್ಯಕತೆ ಇಲ್ಲ ಅಂತ. ಎಲ್ಲರೂ ಅದನ್ನ ಮಾಡ್ಯಾರ, ಹೌದಿಲ್ಲ? ಎಲ್ಲರ ಅನುಯಾಯಿಗಳ ಅದೊಂದು ನಮೂನಿ. ಅದನ್ನು ಯಾಕೆ ಮಾಡ್ತಾರೆ ಅಂದ್ರೆ ವಿಷಯದ ಆಶಾ ಸಂಬಂಧ. ಚೈನಿ ಹೊಡ್ಯಾಕೆ ನಡೀತೈತೆ ಅಂತ ಮಾಡೋದು ಎಲ್ಲ ನಡೀತೈತೆ ಅದ್ರಾಗ. ಸಾಧು ವೇಷದೊಳಗೆ ಅದ್ರ ಸೋಗ ಹಾಕೊಂಡ್ರೆ ಎಲ್ಲ ನಡೀತೈತಲ್ಲ. ಮರಿ ವೇಷ ಹಾಕೊಂಡ್ಬಿಟ್ರೆ ಪಾಪಕೃತಿಗಳೆಲ್ಲ ನಡೀತಾವಲ್ಲ. ಸಾಧು ವೇಷದೊಳಗೆ ಶಿನ್ ಈಸ್ ಕಮಿಟೆಡ್ ಅಂಡರ್ಸ್ಟ್ಯಾಂಡ್ಲಿ ಬ್ರೋ ಅಂದ. ವೇಷದೊಳಗೆ ಸಾಧು ಸೋಗ ಹಾಕಿಬಿಟ್ರೆ ಎಲ್ಲ ಕೃತಿಗಳನ್ನು ಮುಚ್ಚಿ ಹೋಗ್ತಾವದ್ರಾಗ. ಬೇಕಾಗಿಲ್ಲ ಅವೆಲ್ಲ, ಅವಶ್ಯಕತೆ ಇಲ್ಲ ಅಂತ. ರಾಮತೀರ್ಥರ ಹರಿದು ಹೋಗೋದ್ರ ಅದನ್ನು ಕ್ಯಾಂದ ಅರ್ಬಿಸೋದ ಹೋಗೋದ್ರ ಹರಿದು ಹೋಗೋದು. ಹಿಂದಗಡೆ ಅದನ್ನು ತೆಗೆದು ಹೋಗೋದ್ರ ಅದು ಅವಶ್ಯಕತೆ ಇಲ್ಲ ಅಂತ. ಯಾವ ಸೋಗನು ಬೇಕಾಗಿಲ್ಲ. ನೀನು ಬೆಳೆದ ಹುಟ್ಟರು ಆಗುದಿಲ್ಲ, ಕೆಂದ ಹುಟ್ಟರು ಆಗಿಲ್ಲ. ನೀನು ಪ್ರಾರಬ್ಧ ಅನುಸಾರವಾಗಿ ನೀ ಯಾವ ರಾಜ ಪೋಷಾಕ ಹಾಕ್ಬೋದು. ಆರೋಗ್ಯಕ್ಕೆ ಆಗುವಂಥ ಶರೀರ ಹಾಕಲ್ಲ. ಯಾಕ್ರಿ? ಶರೀರಕ್ಕೆ ಆರೋಗ್ಯ ಆಗುವಂಥ ಇವನ್ನ ಧಾರಣ ಮಾಡಿ ನೀನು ವಸ್ತ್ರಧಾರಣ. ಏನು ಮಜಾ ಚಂದಕ್ಕೆ ಛಾಯಕ್ಕೆ ಬಿದ್ದೆ ಅಂದ್ರೆ ನಿನಗೆ ಇದನ್ನು ಹೊಂದಕ್ಕಾಗೋದಿಲ್ಲ. ಹೊರಗಿನ ಚಂದ ನೋಡ್ಕೊಂತವ, ನಿನ್ನಲ್ಲಿ ಐತೆ ಅನ್ನೋದು ಚಂದ ಅನ್ನೋದು ನಿನಗೆ ಹೊಳಿತಿಲ್ಲ. ಸೋಗು ಸೋಮವಾರ ಮಾಡ್ಕೊತ ಕೂತಿ ಅಂದ್ರೆ ಮಂಗಳವಾರ ಗಂಟು ಬೀಳ್ತೈತಿ ನೋಡಿ. ಸಾಧುಗಳಿಗೆ ಸೋಗ ಅನ್ನೋದು ಸಾಧು ಅಂದ್ರೆ ಇಂಥದ ಸೋಗ ಐತಂತ ಯಾವ್ದಾರ ಗ್ರಂಥದಾಗ ಬರ್ದಾರ ತೆಗಿ ನೋಡುನು ಅಂತ. ಅದಕ್ಕೆ ಎಲ್ಲರಿಗೂ ಇರಕಳಾಗಿ ಬಿಟ್ಟೇವು ನಾವು ಅಂತಿದ್ರು ಅಜ್ಜವರು. ಸಾಧು ಸನ್ಯಾಸಿಗಳನ್ನು ಅವ್ರಿಗೆಲ್ಲ ಇರಕಳಾಗಿ ಬಿಟ್ಟೇವು ನಾವು. ಯಾವಾಗ ಈ ಶರೀರ ಹಾದಿತ್ ಅಂತಿದ್ದಾರಲ್ಲ ಅವರು ಅಂತಿದ್ರು ಅಜ್ಜವ್ರು. ಏನು ಉಪಾಯ ಇವರು ಗೌಡ್ರು ಇವ್ರು ಗಂಟು ಬಿದ್ದರು. ಗಸ್ತಿ ಬಡಿಗಿನ ಯಾಕ್ರಿ? ಗೌಡ್ರು ಗಸ್ತಿ ಬಡಿಗಿನ ನೋಡ. ಗೌಡ್ರು ಎಲ್ಲಿ ಹೋಗ್ತಾರ ಇಲ್ಲಿ? ಪೊಲೀಸ್ ಪಾಟೀಲ್ರು ನಾವು ಮೊದಲ ಅಂತಿದ್ರು ಅಜ್ಜವ್ರು. ನಾನು ಸಾಧು ನೀನು ಸಾಧು ಅನ್ಯಾರ ನಮ್ಮ ಅಂತೇಳಿ ಹೊರಗೆಲ್ಲ ಐತಿ. ಯಾಕ್ರಿ? ನೀ ಸೋಗ ಹಾಕಿರಿ ಸಾಧು ಆಗಿಬಿಡ್ತೇನೆ. ಭಾಳ ಶಾಸ್ತ್ರ ಹೇಳಕ್ಕೆ ಬಂದ್ರೆ ಸಾಧು ಆಗಿಬಿಟ್ಟೇನೆ. ಬರ್ತೈತೆ ನಿನಗೆ? ಮಾತಿನ ಜ್ಞಾನ ಕಲ್ಕೊಂಡ್ಬಿಟ್ರೆ ಆಗಾಕೆ ಬರ್ತೈತೇನ ಅದು?
ಆಗೋದಿಲ್ಲ. ಸೋಗ್ ಹಾಕಿದ್ರೆ ಮಾತಿನ ಜ್ಞಾನ ಕಲ್ತ್ಬಿಟ್ಟು ದೊಡ್ಡ ಸಾಧು ಆಗಿಬಿಟ್ಟು ಹೌದಿಲ್ಲ. ಮಜಾ ಮಾಡ್ಕೊಂತ ಅಡ್ಡಾಡ್ಬಿಡುದು. ಗಳಿಸಲೆಂದೇ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ ಇದನ್ನ ಮಾಡ್ಕೊಂತ ಅಡ್ಡಾಡ್ಬಿಡುದು. ಬೇಕಾಗಿಲ್ಲ. ಅವ್ನು ಗೊತ್ತಲ್ಲದಂಗೆ ಅದನ್ನ ಅಭ್ಯಾಸ ಮಾಡ್ತಿರ್ತಾನ ನಾವು ನಿಜವಾಗಿ. ಇದಕ್ಕೂ ಹೋಗುದಿಲ್ಲ. ಆವ ಮತದೊಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಎಂದ. ಯಾವುದೇ ನಿನ್ನ ಸಂಪ್ರದಾಯ ಇವನ್ನೆಲ್ಲ ಓದ್ ಕಟ್ಟು ಒಗೆಯತ್ತಕ್ಕಂಥ ಬೇಕಾಗಿಲ್ಲ ನಮ್ಗೆ. ಸ್ವತಂತ್ರ ಹೊಂದಾಕ್ ಬರ್ತೈತಿ. ಅದನ್ನ ನಮ್ಮ ಹಿಂದಿನ ಋಷಿ ಮುನಿಗಳು ಇದ್ದು ತೋರ್ಸ್ಯಾರ. ಸ್ವತಃ ನಾವು ವಿಚಾರ ಮಾಡ್ಬೇಕು. ಸ್ವಂತ ಪ್ರಜ್ಞೆ ಬೇಕು ನಮಗೆ. ಯಾವಾಗ ಸ್ವಂತ ಪ್ರಜ್ಞೆ ಇಲ್ಲ ಅವಾಗ ಇದನ್ನು ಹೊಂದಕ್ಕಾಗೋದಿಲ್ಲ. ನಾವು ಇನ್ನೊಬ್ಬರನ್ನ ಅನುಕರಣೆ ಅಂಧಾನುಕರಣೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಐತಿ ಅನ್ನೋದನ್ನ ನಿನ್ನ ಅನುಭವದ ವರಿಗಲಿಗೆ ಹಚ್ಚಿ ನೋಡ್ಕೋ. ಅದಕ್ಕೆ ಅನುಭವಕ್ಕೆ ಬಂದ್ರೆ ಅದನ್ನು ನಂಬ. ಶ್ರುತಿ ಸ್ಮೃತಿ ಶಿಷ್ಟರ ಆಚರಣೆ ಕಡಿಕ ಸ್ವಾನುಭವ ವರಿಗಲ್ಲ. ಸ್ವತಃ ನೀ ಅನುಭವಕ್ಕೆ ಬಂದ್ರೆ ಅದು ಬರಬ್ಬರಿಪ್ಪ ಅದು ಅಂತ. ಎಲ್ಲರದು ಅನುಭವ ಒಂದದ. ಎಲ್ಲ ಕಾಲದವ್ರಿಗೂ ಎಲ್ಲ ಇದ್ರಾಗ ಮಹಾತ್ಮರಾಗಿ ಹೋದವ್ರ ಅನುಭವ ಒಂದದ. ಅದು ಬೇರೆ ಬೇರೆ ಇಲ್ಲ. ನಾವು ಬೇರೆ ಬೇರೆ ಐತೆ ಅವ್ರದ್ದು ಬೇರೆ ಇವ್ರು ಬೇರೆ ಹೊಡೆದ ಅಜ್ಞಾನಿಗಳ ಕಲ್ಪನಾ ಅದೆಲ್ಲ. ಇದು ಅನುಭವ ಒಂದೇ ಅದ. ನಿದ್ದೆ ಅನುಭವ ಹೆಂಗೆ ಎಲ್ಲರಿಗೂ ಒಂದೇ ಐತಿ, ಹಂಗೆ ಸ್ವರೂಪದ ಅನುಭವನೂ ಎಲ್ಲರಿಗೂ ಒಂದೇ ಐತಿ. ಸುಳ್ಳ 108 ಇವನ್ ಮಾಡ್ಕೊಂಡು ಕೂತೀರಿ. ಹೊರಗೆಲ್ಲ ಆಸೆ ಹೋಗಿ ಹಾಕಿನ ಇದನ್ನ ಗುರ್ತ ಮಾಡ್ಕೊಂಡು ಕುಂತ ಗುದ್ದಾಡ ಕಸ್ತಾವ. ನೀನು ಗುರ್ತಕ್ಕೆ ವಾದೆ ಅಂದ್ರೆ ಗುರ್ತ ಇಡಾಕ್ ಬರ್ತೈತೆ ನಿನಗ ಜ್ಞಾನಕ್ಕೆ? ಗುರ್ತಿಸ್ಲಿಕ್ಕೆ ಬಾರದು ಅದು. ನಾವು ಗುರ್ತಿಸಿನ ತಪ್ಪು ಮಾಡೀನಿ ಅಂತ ಶಂಕರಾಚಾರ್ಯ ಹೇಳೋದು. ನಿನ್ನನ್ನು ಗುರ್ತಿಸಿ ನಿನ್ನ ನಿರಾಕಾರತ್ವಕ್ಕೆ ಚ್ಯುತಿ ತಂದೆನು ಅಂತ. 3 ತಪ್ಪುಗಳನ್ನು ಮಾಡೇನಂದವರು. ನಿನ್ನನ್ನು ವರ್ಣಿಸಿ ನಿನ್ನ ಅವರ್ಣನೀಯತ್ವಕ್ಕೆ ಚ್ಯುತಿ ತಂದೆನು ಅಂತ. ನಿನ್ನ ವ್ಯಾಪಕತ್ವಕ್ಕೆ ಚ್ಯುತಿ ತಂದೆನು, ನಿನ್ನ ನಿರಾಕಾರತ್ವಕ್ಕೆ ಚ್ಯುತಿ ತಂದೆನು ಅಂದ. ನಿನ್ನನ್ನು ಗುರ್ತಿಸಿ ಅದಲ್ಲ ಗುಡಿ ಕಟ್ಕೊಂಡು ಕುಂತಿ. ಅದು ವ್ಯಾಪಕವಾದದ್ದನ್ನ ಪರಿಚ್ಛನ್ನತ್ವ ಕೊಟ್ಕೊಂಡು ಕುಂತಿ. ಗುಡಿ ಕಟ್ಕೊಂಡು ಕುಂತಿ. ಗುಡಿಯಾಗಿರ್ತೈತೇನ ದೇವ್ರ? ಶರೀರ ರಕ್ಷಣೆ ಮಾಡ್ಕೊಳಕ್ಕೆ ಅದನ್ನ ಚಾಟ್ ಮಾಡ್ಕೋಬೇಕಾಗೈತಿ. ಇಷ್ಟ ಪಂಚಭೂತಾದಿಗಳಿಂದ ಯಾಕ್ರಿ ಬಿಸಿಲು ಮಳಿ ಚಳಿ ಇವನ್ನ ರಕ್ಷಣೆ ಮಾಡ್ಕೊಳ್ಳೋ ಸಂಬಂಧ ಇದನ್ನು ಮಾಡ್ಕೋದ್ರೆ ಇಷ್ಟ. ಮಠ ಗುಡಿ ಅಂದ್ರೆ ಅದಲ್ಲ. ಈ ಶರೀರನ ಯಾಕ್ರಿ ಈ ಗುಡಿ ಐತಿ ಹೌದಿಲ್ಲ. ಇನ್ನೊಂದು ಮತ್ತೆ ಬೇರೆ ಇಲ್ಲಿದ್ ಕಟ್ಟವ ಬಿದ್ದು ಹೋಗೋದ ಇದು. ಯಾಕ್ರಿ ಒಂದಿನ ನಾವು ಬಿದ್ದು ಹೋಗೋದ್ರಾಗೆ ಕೆಲಸ ಮಾಡ್ಕೋಬೇಕು ನೋಡ್ರಿ. ನಮ್ಮ ನಿಜವನ್ನು ನಾವು ತಿಳ್ಕೊಬೇಕು. ಮತ್ತು ಇದರ ಸಂಬಂಧ ಬಂದು ವಿಷಯದ ಆಶಾ ಸಂಬಂಧ ಈ ಶರೀರ ಧಾರಣ ಮಾಡವನ ನೀವು ಒಳ್ಳೆ ಆಶಾ ಇತ್ತಂದ್ರೆ ಬರುದನ ಅದ. ಮೊಳಕೆ ಬೀಜ ರಾಗ ಹುಟ್ಟಕ್ಕೆ ಹಸ್ದಾಗ ಅದಕ್ಕೆ ಪೂರ್ಣ ನಾಶ ಮಾಡ್ಕೊ. ಸ್ವಲ್ಪ ಉಳಿದಂತೆ ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಂಡಾಗ ಅವಾಗ ನಿನಗೆ ಇದು ಜನ್ಮ ಸಾರ್ಥಕ ಆದಂಗೆ. ಯಥಾರ್ಥ ಜ್ಞಾನ ಮಾಡ್ಕೊಂಡ್ರೆ ಎಲ್ಲ ವಾಸನೆಗಳ ನಾಶ ಆಗ್ತಾವ ನೋಡ್ರಿ. ಆ ಜ್ಞಾನ ಇಲ್ಲದಕ್ಕೆ ಅಜ್ಞಾನದ ಮೂಲಕ ನಾವು ವಾಸನೆಗಳವೆಲ್ಲ ಗಟ್ಟಿ ಹಾಕೊಂಡು ಕುಂತಾವ. ಒಮ್ಮೆ ನಿನಗಾದ ಜ್ಞಾನೋದಯ ಆತಂದ್ರೆ ನೀ ಯಾರಿದೆಯೋ ಅನುಭವ ನಿನಗಾತಂದ್ರೆ ಯಾವ ವಾಸನೂ ಉಳಿದಿಲ್ಲ ಅಂದ್ರೆ ಮುಕ್ತ ಆಗ್ತೀನಿ. ಅದಕ್ಕಾಗಿ ಮುಕ್ತಿಗೆ ಇದೇ ಕಾರಣ. ಜ್ಞಾನನ ಇದಕ್ಕೆ ಮೂಲ. ನಾವು ಅದನ್ನು ಮಾಡ್ಬೇಕು. ನಮ್ಮನ್ನು ನಾವು ತಿಳ್ಕೊಳ್ತೀವಿ. ಮುಕ್ತಿಗೆ ಮೂಲ ಅಂತ ಗುರುಗಳ ಮಾರ್ಗದರ್ಶನ ಬೇಕು ನಮ್ಗೆ. ಯಾರು ಆ ಸ್ಥಿತಿಯನ್ನು ಪಡೆದಿರ್ತಾರೆ ಗುರು ಕರುಣೆ ಬೇಕಾಗೈತಿ. ಅವಕ್ಕೆ ಅವ್ರು ಹೇಳಿದಂಗೆ ನಾವು ಅಲ್ಲಿ ಸೇವಾ ಸತ್ಕರ್ಮಗಳಲ್ಲಿ ತೊಡಗಬೇಕಾಗೈತಿ. ಗುರುಗಳ ಹೇಳಿದಂತೆ ನಮ್ಮ ಜೀವನವನ್ನು ನಾವು ಅಳವಡಿಸ್ಕೊಂಡಾಗ ಅದು ನಮಗೆ ಲಭಿಸ್ತೈತಿ. ಶ್ರದ್ಧಾ ಬೇಕಲ್ಲ. ಗುರುಗಳು ಹೇಳಿದ ಮಾತಿನ ಮೇಲೆ ನಂಬಿಕೆ ನಂಬಿಕೆ ಇದ್ರೆ ಆಕೈತಿ. ನಾವು ಸ್ವತಃ ನಿಮಗೂ ಅದು ವಿಚಾರ ವಿಚಾರ ನಾ ಹೇಳ್ತಾನಂತ ನಂಬೇಡ್ರಿಪ್ಪ, ನೀವು ವಿಚಾರ ಮಾಡ್ರಿ ಅಂತಿದ್ರು. ನಿಮ್ಮ ಅನುಭವದ ವರಿಗಲಿಗೆ ಹಚ್ಚಿ ನಂಬ್ರಿ. ಅದನ್ನು ಬಂತಂದ್ರೆ ಕರೆಕ್ಟ್, ಇಲ್ಲ ಅಂದ್ರೆ ಕಾಟ ಹಾಕಿಬಿಟ್ರಿ. ಅದನ್ನು ನಿಮ್ಮ ಅನುಭವಕ್ಕೆ ವಿರುದ್ಧ ಯಾವುದೈತೆ ಅದನ್ನೆಲ್ಲ ತೆಗೆದು ಹಾಕೋದು. ಸ್ವಂತ ನಿನ್ನಲ್ಲಿ ಇತ್ತಂದ್ರೆ ಅನುಭವದ ವರಿ ಇತ್ತಂದ್ರೆ ಅದೆಲ್ಲ ಕೊಟ್ಟಿ ಕರೆ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಅದಕ್ಕೆ ಅಜ್ಜವ್ರು ಹೇಳ್ತಿದ್ರು, ನಾವು ಹೊರಗೆಲ್ಲೈತೆ ನಮ್ಮ ಮತ್ತೆ ಬಂಗಾರ ಇರ್ಲಿಕ್ಕೂ ಹೊರಗೆ ಹಚ್ಚಿ ನೋಡವ್ರು ನಾವು. ಹಂಗೆ ಅನುಭವದ ವರಿಗೆಲ್ಲ ಬೇಕಲ್ಲ. ಸ್ವಂತ ನಿಮ್ಮ ಪ್ರಜ್ಞೆ ಬೇಕು ನಮ್ಗೆ. ಅಂದಾಗ ಖಾತ್ರಿ ಮಾಡ್ಕೊಳಕ್ ಬರ್ತೈತಿ. ಅದನ್ನ ಬೇಕಾದನ್ನ ಹಂಗೆ ನಂಬ್ಕೊಂಡು ಅಡ್ಡ ದಾರಿ ಹಿಡಿದು ಪಾಳೆ ಬರ್ತೈತಿ. ಭಾಳ ಮಂದಿ ಗುರುಗಳದಾರ ದಾರಿ ತಪ್ಸವ್ರು. ನಿಜವಾದದ್ದನ್ನು ನಮಗೆ ಸುಖದ ದಾರಿ ತೋರ್ಸವ್ರು ಯಾರ್ದಾರ?
ನಾವ ಕಂಡ್ಕೋಬೇಕು. ಹೌದಿಲ್ಲ? ಒಬ್ಬ ನಮಗೆ ಗುರುಗಳನ್ನ ತೋರಿಸ್ರಿ ನಿಮ್ಗೆ ಗೊತ್ತಾಕತ್ರಿ, ಇಂಥಲ್ಲಿ ಅದಾನ ಅನ್ನೋದು ಗೊತ್ತಾಕತಿ, ಅಲ್ಲಿ ಎಲ್ಲಿ ಅದಾನ ಅನ್ನೋದು ಹೇಳ್ರಿ ಅಂತ ಬಂದಿದ್ದು ನಾವು ಅಜ್ಜಾರಿಗೆ. ನೀನ ನೋಡ್ಕೋತಪ್ಪ ಅದನ್ನಂದ್ರ ಅಜ್ಜ. ಏ ಇಲ್ಲ, ಇವರಿಗೆ ವಿವೇಕಾನಂದರಿಗೆ ತೋರಿಸಿದ್ರು ಇಂಥಲ್ಲಿ ಹೋಗಿ ನೀನು ಅಂತ. ಹಂಗೆ ನೀವು ನನಗೆ ಎಲ್ಲಿದಾರ ತೋರಿಸ್ರಿ ಅಂತಂದು ಒಬ್ಬ ಶೋಗ್ ಹಾಕೊಂಡು ಬಂದಿದ್ದವು, ಕ್ಯಾಮಿ ಡ್ರೆಸ್ ಅದು ಹಾಕ್ಕೊಂಡಿಲ್ಲ, ವಿವೇಕಾನಂದ್ರ ಹಂಗೆ ಶೋಗ್ ಹಾಕೊಂಡು ಬಂದಿದ್ದ. ಅದನ್ನು ನೀನ ಕಂಡ್ಕೋದಪ್ಪ, ನಿಜವಾದದ್ದು ಎಲ್ಲಿ ಅದಾರ ನೀನ ಕಂಡ್ಕೋದು. ಸ್ವತಃ ನೀನ ವಿಚಾರ ಮಾಡ್ಬೇಕು ಅದನ್ನು. ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗ ಹೋಗಕ್ಕಾಗೋದಿಲ್ಲ ಅದನ್ನ. ಏನು ಎಷ್ಟು ದಿನಕ್ಕೆ ಆಕೈತಿ ಅದನ್ನಾರು ಹೇಳ್ರಿ ನನಗಂತ ಗಂಟು. ಹೌದು, ನಿನ್ನ ಉತ್ಕಟ ಇಚ್ಛಾದ ಮ್ಯಾಗ ಅದ. ಉತ್ಕಟ ಇಚ್ಛಾ ಆಯ್ತಂದ್ರೆ ನಿನಗೆ 3 ತಿಂಗಳದಾಗ ಆಕೈತಿ. ಹೌದಿಲ್ಲ? ಮಧ್ಯಮನಿಗೆ 6 ತಿಂಗಳ, ಕನಿಷ್ಠನಿಗೆ 12 ತಿಂಗಳು ಹಿಡಿತೈತಿ ಅಂದಾರಲ್ಲ. ಉತ್ಕಟ ಇಚ್ಛಾ ಇದ್ದ ಉತ್ತಮಾಧಿಕಾರಿ ಇದ್ರೆ ಆಕೈತಿ ನನಗೆ. ಏನು ಹಂಗಾರ ನಾವು ಆಶೀರ್ವಾದ ಮಾಡ್ರಿ ನೀವು ಅಂತ ಪ್ರಯತ್ನ ಮಾಡು ಆಕೈತಿ ಅಂದ್ರೆ ಅಜ್ಜ. ಅವ್ನು ಹೋದಿಂದ ಅದು ಮಾಡಲಿಲ್ಲ, ಇದು ಆಗಲಿಲ್ಲ, ಹೋಗಿ ನಿನಗಂದ್ರೆ ಅಜ್ಜ. ಎಲ್ಲಿ ಆಗ್ಬೇಕು ಹಂಗೆ ಅನ್ನೋದು ಬಾಯಿಲಿ. ಇನ್ನೊಬ್ಬರ ಕಡೆಯಿಂದ ಆಕೈತನ. ಸ್ವತಃ ನೀನು ಉತ್ಕಟ ಇಚ್ಛಾ ಬೇಕು, ಹೊಂದ್ಬೇಕನ್ನೋ ಲವಲವಿಕೆ ಬೇಕಲ್ಲ. ಏನು ಅವ ಈ ವಿವೇಕಾನಂದರು ಪರಮಹಂಸರು ಫೋಟೋ ಇಟ್ಕೊಂಡು ಕುಂತಿದ್ದವ. ಅಪ್ಪರ ನಿಮ್ಮ ಮತ್ತಲ್ಲಿ ಇವನ್ನ 2 ಫೋಟೋ ಇಟ್ಕೋರಿ, ಅವನು ವಿವೇಕಾನಂದರು ಪರಮಹಂಸರು. ಎದಕ್ಕೆ ಅವನು ನನಗೇನು ಅವಶ್ಯ ಇಲ್ಲಪ್ಪ. ಅವನು ನಮ್ಮ ಅಪ್ಪನ ಫೋಟೋನ ಇಟ್ಕೊಂಡಿಲ್ಲ, ನನಗೆ ಅದಕ್ಕೆ ಬೇಕಾಗಿತ್ತು ಅವನು. ಹೌದಿಲ್ಲ? ಫೋಟೋ ಜ್ಞಾನ ಜ್ಞಾನಕತೆ ನೀನು ಫೋಟೋ ಇಟ್ಕೊಂಡು ಅವೆಲ್ಲ ಅವಶ್ಯಕತೆ ಇಲ್ಲ. ಅದಕ್ಕೆ ಯಾವ ರೂಪ ನಾಮ ಬೇಕಾಗಿಲ್ಲ ಅದಕ್ಕೆ ಜ್ಞಾನ ಮಾಡ್ಕೊಳಕ್ಕೆ. ನಾಮ ರೂಪಗಳನ್ನ ಹಿಡ್ಕೊಂಡು ಕೂತದ್ದು ಎಲ್ಲ ಗೂಡ್ಸ್ ಕಂಪ್ನಿನ ಅಂದಾರಲ್ಲ. ಫೋಟೋ ಇಟ್ಕೊಂಡು ಕುಂತನೇ, ಗದಿಗೆ ಇಟ್ಕೊಂಡು ಕುಂತವ್ರು ಜ್ಞಾನ ಆಗೋದಿಲ್ಲ. ಎಷ್ಟು ಜನ್ಮ ನೀ ಫೋಟೋ ಗದಿಗೆ ಇಟ್ಕೊಂಡು ಕುಂತರು ಜ್ಞಾನ ಆಗೋದಿಲ್ಲ. ಏನು ಮಾಡೋದು? ನಾಮರೂಪಗಳು ತೆಗೆದು ಹಾಕು, ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವ ಆನಂದ ಕಡೆ ಲಕ್ಷ ಕೊಡು, ಅಂದಾಗ ನಿನಗೆ ಅದು ಅನುಭವ ಬರ್ತೈತಿ. ಯಾರೂ ಹೇಳೋದಿಲ್ಲ ನಿಮ್ಗೆ ಇದನ್ನ. ಹೌದಿಲ್ಲ? ಏನಾರ ಒಂದು ಹಿಡ್ಕೊಂಡಾದ್ರೆ ಅಭಿಮಾನ ಇಟ್ಕೊಂಡು ಯಾಕ್ರಿ ಆ ಫೋಟೋದ ಅಭಿಮಾನ, ಗೊಂಬೆ ಅಭಿಮಾನ ಇಟ್ಕೊಂಡು ಗದ್ದಿಗೆ ಗೊಂಬೆ ಇಟ್ಕೊಂಡು ಕೂತ ಜ್ಞಾನಕತೆ ನೀನು. ಅದ್ರಾಗ ಆಸಕ್ತಿ ಹುಟ್ಟಿ ಇದ್ದ ಸಮಾಧಾನ ಶಾಂತಿಯನ್ನು ಕಳ್ಕೊಂಡ್ಬಿಡ್ತೀನಿ. ಅದರ ಅಭಿಮಾನ ಉಳಿದು ಬಿಡ್ತೈತೆ. ಅದಕ್ಕೆ ಯಾರ ರೂಪನೂ ಬೇಡ, ಯಾರ ನಾಮನೂ ಬೇಡ ಅಂತ. ನಿದ್ದೆ ಮಾಡಕ್ಕೆ ಯಾವ್ದಾರ ನಾಮ ರೂಪ ಬೇಕಾಗೈತಿ? ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ್ಕೆ ಬೇಕಾಗಿಲ್ಲ. ಇನ್ನು ಕಾಯಿ ಮರ ಮಿರೋಕೆ ಯಾ ನಾಮ ಯಾ ರೂಪ ಎಲ್ಲ ಕೆಟ್ಟು ಹೋಗುವು ನಾವು. ಯಾವುದನ್ನು ನಾವು ಬಿಡ್ಬೇಕಾಗಿರ್ತೈತಿ ಅದನ್ನ ಹಿಡ್ಕೊಂಡು ಕುಂಡ್ರು ಕೆಲಸ ಏನೈತಪ್ಪ. ಅದಕ್ಕೆ ವಿಚಾರವಂತ ಯಾವ ಇರ್ತಾನೆ ಅವನ್ನೆಲ್ಲ ಕೈ ಬಿಡ್ತಾನೆ. ಮೊದಲಿಗೆ ಬೇಕಂದ್ರೆ ನೀ ಬೇಕಂದ್ರೆ ಇಟ್ಕೋ. ಇನ್ನೊಬ್ಬರು ಎಲ್ಲರಿಗೆ ಅದನ್ನ ಲಾಗು ಮಾಡಕ್ಕೆ ಹೋಗ್ಬೇಡ. ಎಲ್ಲರಿಗೆ ಬೇಕು, ಎಲ್ಲರಿಗೆ ಲಾಗು ಮಾಡಿ, ನಿನಗೆ ಬೇಕಂದ್ರೆ ಇಟ್ಕೋ. ಹೌದಿಲ್ಲ? ಇಲ್ಲದ ಜನರಿಗೆಲ್ಲ ತಲೆಯಾಗ ಹುಬ್ಬಿ ಹೋಗಿಸಿ ಅದನ್ನ ಎಲ್ಲ ದಾರಿ ತಪ್ಪಿಸೋದು. ಹೌದಿಲ್ಲ? ಸ್ವತಃ ವಿಚಾರ ಮಾಡೋ ಸಾಮರ್ಥ್ಯ ಇದ್ದವಾಗ ಏನೂ ಬೇಕಾಗಿಲ್ಲ ಅಂತ. ಅದಕ್ಕೆ ಸ್ವಂತ ಪ್ರಜ್ಞೆ ಬೇಕು ನಮ್ಮಲ್ಲಿ. ಅದು ಜಾಗೃತಗೊಳಿಸ್ಬೋದು ಅದನ್ನು ಮೊದಲು. ಅದನ್ನು ಹೇಳಿದ್ರು, ಅದರ ಅವಲಂಬನ ಮಾಡಕ್ಕೆ ಹೋಗ್ಬೇಡ. ಮೊದಲು ಇಲ್ಲ, ಕೊನೆಗೂ ಇಲ್ಲ, ಮಧ್ಯಂತರದಲ್ಲಿ ಯಾಕೋ ಇವೆಲ್ಲ. ಮೊದಲು ಯಾ ನಾಮ ಯಾ ರೂಪ ಇದ್ದು ಹೇಳ, ಆನಂದ ಅನುಭವಕ್ಕೆ ಬಂದಾಗ. ಕೊನೆಗೂ ಯಾವ ಇರುದಿಲ್ಲ ಅಂದ್ರೆ ನಡ್ಬರ್ಕಿನ್ನು ಅವನು ತಗೊಂಡು ಏನು ಮಾಡವ ಅಂತ. ಅದಕ್ಕೆ ಕೈ ಬಿಡವನು ಅಂತ ಹೇಳಿದ್ದು. ಬಿಡೋದ್ರಿ.
ಸಕಲ ಸಾಧು ಸಂತರವತ್ತು